ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀಶ ಬರೆದಂತಹ ಪರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪ್ಪನೆ ಅನ್ನುವಂತಹ ಕಾವ್ಯ ಭಾಗದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಕನ್ನಡ ಪಠ್ಯ ಪುಸ್ತಕದಲ್ಲಿರುವಂಥ ಹಲವಾರು ಪಾಠಗಳ ವಿಡಿಯೋವನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ, ಹಾಗೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಲಕ್ಷ್ಮೀಶ ಕವಿಯ ಪರಿಚಯವನ್ನು ಮೊದಲಿಗೆ ನಾವು ನೋಡೋಣ. ಲಕ್ಷ್ಮೀಶ ಕವಿ ನಿಮಗೆಲ್ಲ ಗೊತ್ತಿರ್ಬೋದು, ಸಾಧಾರಣವಾಗಿ ಕವಿಗಳ ಕುರಿತು ಅಥವಾ ಆ ಪಾಠದ ಕುರಿತು ಕೆಲವೊಂದು ವಿಷಯಗಳ ಬಗ್ಗೆ ಟಿಪ್ಪಣಿಯನ್ನು ಕೊಡ್ತಾರೆ. ಹಾಗಾಗಿ ನೀವು ಕವಿಗಳ ಒಂದು ವಿವರವನ್ನು ಕೂಡ, ಅವರ ಪರಿಚಯವನ್ನು ಕೂಡ ಗಮನಿಸಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಲಕ್ಷ್ಮೀಶ ಕವಿ ನಡುಗನ್ನಡದ ಬಹು ಜನಪ್ರಿಯ ಕವಿಗಳಲ್ಲಿ ಒಬ್ಬ. ಈತನ ಕಾಲ ಸುಮಾರು 1550. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅನ್ನುವಂಥದ್ದು ಈತ ಹುಟ್ಟಿದ ಸ್ಥಳ. ಆ ಊರಿನ ಲಕ್ಷ್ಮೀನಾರಾಯಣ ದೇವರು ಈತನ ಇಷ್ಟ ದೈವವಂತೆ. ಈ ದೇವಾಲಯದಲ್ಲಿ ಈತನ ವಿಗ್ರಹವಿದೆ. ಈತನಿಗೆ ಹಲವಾರು ಬಿರುದುಗಳು ಬಂದಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಉಪಮಾಲೋಲ, ಕರ್ನಾಟಕ ಕವಿ ಚೈತ್ರವನಚ್ಯುತ ಅನ್ನುವಂಥದ್ದು. ಇನ್ನು ಸಂಸ್ಕೃತದಲ್ಲಿ ವ್ಯಾಸ ಶಿಷ್ಯರಾದಂತಹ ಜೈಮಿನಿ ಮುನಿಗಳು ಬರೆದ ಜೈಮಿನಿ ಭಾರತ ಅನ್ನುವಂತಹ ಆ ಕೃತಿಯನ್ನು ಆಕರವಾಗಿ ಇಟ್ಟುಕೊಂಡು ಈತ ಕನ್ನಡದಲ್ಲಿ ಜೈಮಿನಿ ಭಾರತ ಅನ್ನುವಂತಹ ಕೃತಿಯನ್ನು ಕೂಡ ಬರೆದಿದ್ದಾನೆ. ಈ ಕಾವ್ಯ ವಾರ್ಧಕ ಷಟ್ಪದಿಯಲ್ಲಿದೆ. ಇದರಲ್ಲಿ 34 ಸಂಧಿಗಳಿವೆ. 1907 ಪದ್ಯಗಳು ಇವೆ. ಮೂಲದಲ್ಲಿರುವಂತಹ ನೀರಸ ಭಾಗಗಳನ್ನೆಲ್ಲ ಬಿಟ್ಟು ಸಾರವತ್ತಾದ ಕಥನ ಪ್ರಧಾನ ಭಾಗಗಳಿಗೆ ಅತಿ ಹೆಚ್ಚು ಮಹತ್ವವನ್ನು ನೀಡಿ ಈ ಕಾವ್ಯವನ್ನು ಬರೆದಿದ್ದಾನೆ. ಆದ್ದರಿಂದ ಇದು ಅನೇಕ ಕಥೆಗಳ ಉಪಕಥೆಗಳ ಸಂಕಲನದಂತೆ ಕಂಡುಬರುತ್ತದೆ. ಪಾಂಡವರ ಅಶ್ವಮೇಧ ಯಾಗದ ಕಥೆಯ ಸೂತ್ರಕ್ಕೆ ಎಲ್ಲ ಕಥೆಗಳು ಸೇರಿಕೊಂಡಿವೆ. ಪಾಂಡವರ ಕಥೆ ಆನುಷಂಗಿಕವಾಗಿ ಕೃಷ್ಣನಿಗೆ ಆನುಷಂಗಿಕವಾಗಿದ್ದು ಇದರಲ್ಲಿ ಕೃಷ್ಣನಿಗೆ ಬಹಳ ಮಹತ್ವದ ಒಂದು ಪಾತ್ರವನ್ನು ಕೊಟ್ಟಿದ್ದಾನೆ. ಕೃಷ್ಣನೇ ಕಥಾನಾಯಕನಾದರೂ ಕಥೆಯ ತಳದಲ್ಲಿ ಮಾನವನ ವಿಕಾರ ಪ್ರಕಾರಗಳ ತುದಿಯ ವರ್ತನದ ಸುಂದರ ಚಿತ್ರಣವಿದೆ. ವೃಷಕೇತು, ಯೌವನಾಶ್ವ, ಅನುಸಾಲ್ವ, ನೀಲಧ್ವಜ, ಹಂಸಧ್ವಜ, ಸುಧನ್ವ, ಬಭ್ರುವಾಹನ, ತಾಮ್ರಧ್ವಜ, ಮಯೂರಧ್ವಜ, ಚಂದ್ರಹಾಸ ಮೊದಲಾದ ಕೃಷ್ಣ ಭಕ್ತರ ಕಥೆಗಳನ್ನು ನೀಡುವುದರ ಮುಖಾಂತರ ಓದುಗರನ್ನು ಒಂದು ಸ್ವಪ್ನ ಲೋಕದಲ್ಲಿ ತೇಲಿಸ್ತಾರೆ. ಲಕ್ಷ್ಮೀಶ ಒಬ್ಬ ಶ್ರೇಷ್ಠನಾದಂತಹ ಕಥೆಗಾರನೂ ಹೌದು ಅನ್ನುವಂಥದ್ದನ್ನು ಈ ಮೂಲಕ ಆತ ಸಾಬೀತುಪಡಿಸ್ತಾನೆ. ಈ ಕಾವ್ಯವನ್ನು ಅಂದರೆ ಈ ಜೈಮಿನಿ ಭಾರತವನ್ನು ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ನಿತ್ಯ ಪಾರಾಯಣ ಮಾಡುತ್ತಿದ್ದರಂತೆ. ಈ ಕೃತಿಯನ್ನೇ ಆಧರಿಸಿ ಅನೇಕ ಯಕ್ಷಗಾನ ಪ್ರಸಂಗಗಳು ಕೂಡ ರಚಿತವಾಗಿದೆ. ವಿದ್ಯಾರ್ಥಿಗಳೇ, ಪರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪ್ಪನೆ ಅನ್ನುವಂತಹ ಈ ಒಂದು ಶೀರ್ಷಿಕೆ ಉಳ್ಳಂತಹ ಈ ಕಾವ್ಯ ಭಾಗ, ಪರಹಿಂಸೆಯನ್ನು ಮಾಡಿ ಮನುಷ್ಯರು ಜೀವಿಸಲು ಸಾಧ್ಯವಿಲ್ಲ, ಇತರರಿಗೆ ಹಿಂಸೆಯನ್ನು ಕೊಟ್ಟಂತಹ ಮನುಷ್ಯರು ಬಾಳ್ದಪ್ಪನೆ ಬಾಳಲು ಸಾಧ್ಯವೇ ಅನ್ನುವಂಥ ಈ ಕಾವ್ಯ ಭಾಗ. ಅದಕ್ಕಿಂತ ಪೂರ್ವದಲ್ಲಿ ನಾವೀಗ ಕಥೆಯ ಹಿನ್ನೆಲೆಯನ್ನು ನೋಡೋಣ. ಕುರುಕ್ಷೇತ್ರ ಯುದ್ಧ ನಡೆದ ನಂತರ ಪಾಂಡವರು ಮತ್ತು ಕೌರವರ ನಡುವೆ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ನಿಮಗೆಲ್ಲ ಗೊತ್ತಿದೆ, ಕೌರವರ ಕಡೆಯವರೆಲ್ಲ ಸತ್ತಿರ್ತಾರೆ. ಆಗ ಇಲ್ಲಿ ಪಾಂಡವರಿಗೆ ವಿಜಯವಾಗ್ತದೆ, ಅವರ ಗೆಲುವಾಗ್ತದೆ. ಈ ಗೆಲುವನ್ನು ಹೊಂದಿದರೂ ಕೂಡ, ವಿಜಯಶಾಲಿಯಾದರೂ ಕೂಡ ಯುಧಿಷ್ಠಿರನಿಗೆ ಅಂದರೆ ಧರ್ಮರಾಯನಿಗೆ ಏನೋ ಒಂದು ವ್ಯಾಕುಲತೆ, ಚಿಂತೆ. ಯಾಕಂದರೆ ಗುರು ಹಿರಿಯರನ್ನು, ಬಂಧು ಬಳಗದವರನ್ನು, ಸಹೋದರರನ್ನು ಕೊಂದಂತಹ ಆ ಹತ್ಯೆಯಿಂದ ಉಂಟಾಗುವಂತಹ ದೋಷ ಆತನಲ್ಲಿ ಗೆಲುವಿನ ಒಂದು ಗೆಲುವನ್ನು ಸಂಭ್ರಮಿಸುವ ಬದಲು ಆತ ದುಃಖಿಸ್ತಾನೆ. ಅದೊಂದು ನೋವಾಗಿ ಪರಿಣಮಿಸ್ತದೆ. ಈ ನೋವಿನಿಂದ ಪಾರಾಗಲು ಅಶ್ವಮೇಧ ಯಾಗವನ್ನು ಮಾಡು ಅಂತ ವೇದವ್ಯಾಸ ಮುನಿಗಳು ಹೇಳ್ತಾರೆ. ಶ್ರೀಕೃಷ್ಣ ಕೂಡ ಇದನ್ನು ಅನುಮೋದಿಸ್ತಾನೆ. ಹಾಗಾಗಿ
ಅಶ್ವಮೇಧ ಯಾಗ ಅಂದರೆ ನಿಮಗೆ ಗೊತ್ತಿದೆ. ಅಶ್ವ ಅಂದರೆ ಕುದುರೆ. ಆ ಕುದುರೆ ಯಾವುದೇ ಕಲೆಗಳು ಇಲ್ಲದೇ ಇರುವಂತಹ ಪರಿಶುದ್ಧವಾದ ಬಿಳಿ ಬಣ್ಣದಿಂದ ಕೂಡಿದಂಥ ಯಾವುದೇ ಆರೋಗ್ಯವಾಗಿರುವಂತಹ ಕುದುರೆಯನ್ನು ಬಿಟ್ಟು ಬಿಡುವಂಥದ್ದು. ಆ ಕುದುರೆಯ ಕಾವಲಿಗಾಗಿ ಅದರ ಜೊತೆಗೆ ಅರ್ಜುನನ ಮತ್ತು ಇತರ ಸೈನಿಕರನ್ನು ಧರ್ಮರಾಯ ಕಳಿಸಿಕೊಡ್ತಾನೆ. ಆ ಒಂದು ಕುದುರೆ ನಿಮಗೆಲ್ಲ ಗೊತ್ತಿದೆ. ಆ ಕುದುರೆಯನ್ನು ಯಾರಾದರೂ ಕಟ್ಟಿ ಹಾಕಿದರೆ ಅವರೊಡನೆ ಯಾರ ಕುದುರೆ ಇದೆಯೋ ಅವರೊಡನೆ ಅವರು ಯುದ್ಧ ಮಾಡಬೇಕು. ಇಲ್ಲದಿದ್ದರೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅಂತ. ಇಲ್ಲಿ ಒಂದು ಸ್ವಾರಸ್ಯದ ವಿಷಯವೆಂದರೆ, ಧರ್ಮರಾಯ ಈ ಕುದುರೆಯನ್ನು ಬಿಟ್ಟಿರ್ತಾನಲ್ಲ, ಆ ಕುದುರೆಯನ್ನು ಬಿಟ್ಟಾಗ ಆ ಕುದುರೆ ಯಾವ ಸ್ಥಳಕ್ಕೆ ಬರ್ತದೋ, ಯಾವ ಊರಿಗೆ ಬರ್ತದೋ ಅಥವಾ ಯಾವ ರಾಜ್ಯಕ್ಕೆ ಬರ್ತದೋ ಆ ರಾಜ್ಯದ ರಾಜರು ಅವರೇನು ಮಾಡ್ತಾಯಿದ್ರಂತೆ, ಕಟ್ಟಿ ಹಾಕ್ತಾ ಇದ್ದದ್ದು ಯಾಕೆ ಅಂದರೆ ಕೃಷ್ಣನನ್ನು ಕಾಣಬೇಕು ಅಂತ. ಅದರ ಜೊತೆಯಲ್ಲಿ ಕೃಷ್ಣ ಬರ್ತಾನಲ್ಲ, ಕಟ್ಟಿ ಹಾಕಿದರೆ ಯುದ್ಧ ಉಂಟು ಅಂತ. ಅದಕ್ಕೆ ಕೃಷ್ಣನನ್ನು ನೋಡಬಹುದು ಅನ್ನುವಂತಹ ಆಸೆಯಿಂದ ಅವರು ಕಟ್ಟಿ ಹಾಕಿದವರೇ ಹೆಚ್ಚಂತೆ. ಒಬ್ಬೊಬ್ಬ ಕೃಷ್ಣ ಭಕ್ತನದ್ದು ಕೂಡ ಹೀಗೆ ಒಂದೊಂದು ಕಥೆ. ಹೀಗೆ ಸಾಗ್ತಾ ಹೋಗ್ತಾ ಇರುವಂತಹ ಈ ಕುದುರೆ ಕುಂತಳ ದೇಶವನ್ನು ಪ್ರವೇಶಿಸ್ತದೆ. ಇದು ಮುಖ್ಯವಾಗಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆ ಕುಂತಳ ದೇಶದ ಅಲ್ಲಿ ಇರುವಂತಹ ಒಬ್ಬ ರಾಜ, ಅವನು ಭಕ್ತ ರಾಜ, ಅವನು ಚಂದ್ರಹಾಸ ಅವನ ಹೆಸರು. ಅವನೇನು ಮಾಡ್ತಾನೆ, ಕುದುರೆಯನ್ನು ಕಟ್ಟಿ ಹಾಕ್ತಾನೆ. ಆಗ ಕುದುರೆಯನ್ನು ಕಾಣದೆ ವ್ಯಥೆಗೊಂಡಂತಹ ಅರ್ಜುನನಿಗೆ ನಾರದರು ಹೇಳ್ತಾರೆ, ಆ ಯಜ್ಞದ ಅಶ್ವವನ್ನು ಚಂದ್ರಹಾಸನ ಭಕ್ತಿ, ಆತ ಬಹಳ ದೊಡ್ಡ ಭಕ್ತನಾಗಿದ್ದಾನೆ, ಶ್ರೀಕೃಷ್ಣನ ಭಕ್ತನಾಗಿದ್ದಾನೆ, ಅವನ ಭಕ್ತಿಯ ಆ ರೋಮಾಂಚನಕಾರಿ ಕಥೆಯನ್ನು ಅರ್ಜುನನಿಗೆ ಹೇಳ್ತಾರೆ. ಈಗ ಕಥೆ ಯಾವುದು? ನಾರದರು ಯಾರಿಗೆ? ಅರ್ಜುನನಿಗೆ ಹೇಳುವಂತಹ ಕಥೆ. ಕೇರಳ ದೇಶದ ರಾಜ ಮೇಧಾವಿ ಅನ್ನುವಂಥದ್ದು ಹೆಸರು. ಆತನಿಗೆ ಮೂಲ ನಕ್ಷತ್ರ ಅನ್ನುವಂತಹ ಒಂದು ಅನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂತಹ ಒಬ್ಬ ಮಗ ಚಂದ್ರಹಾಸ. ಇವನು ಹುಟ್ಟಿದ ಕೆಲವೇ ದಿನಗಳಲ್ಲಿ ರಾಜ ಮೇಧಾವಿ ಸತ್ತು ಹೋಗ್ತಾನೆ. ಶತ್ರು ದಾಳಿ ಆಗ್ತದೆ, ಆಗ ಅವನು ಸತ್ತು ಹೋಗ್ತಾನೆ. ಆಗ ರಾಜನ ಹೆಂಡತಿ ಅಂದರೆ ಈ ಮಗುವಿನ ತಾಯಿ ಕೂಡ ರಾಜ ಸತ್ತಾಗ ಆತನ ಚಿತೆಗೇರಿ ಸತಿ ಸಹಗಮನವನ್ನು ಮಾಡಿಕೊಳ್ತಾಳೆ. ರಾಜ್ಯ ಶತ್ರುಗಳ ವಶವಾಗ್ತದೆ. ಆಗ ಅರಮನೆಯ ದಾಸಿ ಏನು ಮಾಡ್ತಾಳೆ, ಈ ಮೇಧಾವಿಯ ಮಗು ಇದೆಯಲ್ಲ, ರಾಜನ ಮಗು ಇದೆಯಲ್ಲ, ಅವನನ್ನು ಶತ್ರುಗಳಿಂದ ಪಾರು ಮಾಡಲಿಕ್ಕಾಗಿ ಅವಳು ದೇಶಾಂತರ ಹೋಗ್ತಾಳೆ. ಕುಂತಳ ಅನ್ನುವಂಥ ನಗರಕ್ಕೆ ಕರೆತಂದು ಆ ಮಗುವನ್ನು ರಕ್ಷಿಸ್ತಾಳೆ. ಆದರೆ ಪಾಪ ಅವಳು ಕೂಡ ಕೆಲವೇ ದಿನಗಳಲ್ಲಿ ಆ ದಾಸಿ ಕೂಡ ಸತ್ತು ಹೋಗ್ತಾಳೆ. ಈ ಮಗು ಅನಾಥವಾಗಿ ಬೆಳೀತದೆ. ಊರ ಜನರ ಕರುಣೆಯ ತೊಟ್ಟಿಲಲ್ಲಿ, ಅಂದರೆ ಅವರು ಊಟ ಹಾಕ್ತಾರೆ, ಆ ಮಗುವಿಗೆ ಬೇಡಿದ್ದೆಲ್ಲ ಅವರು ಕೊಡ್ತಾ ಇರ್ತಾರೆ. ಹೀಗೆ ಊರ ಮಕ್ಕಳೊಡನೆ ಆಡ್ತಾ ಇರುವಾಗ ತನಗೆ ಸಿಕ್ಕಂಥ ಒಂದು ಸಾಲಿಗ್ರಾಮ ಶಿಲೆಯನ್ನು ಅದು ಮಗು ಏನು ಮಾಡ್ತದೆ, ಆಟದ ವಸ್ತು ಅಂತ ತನ್ನ ಜೊತೆಯಲ್ಲೇ ಇಟ್ಕೊಳ್ತದೆ. ಸಾಲಿಗ್ರಾಮ ಶಿಲೆ ಅಂದರೆ ನಿಮ್ಗೆ ಗೊತ್ತಿದೆ, ಅದರ ಒಳಗೆ ಶ್ರೀಕೃಷ್ಣ ಇದ್ದಾನೆ ಅನ್ನುವಂಥದ್ದು. ಈ ಕುಂತಳ ನಗರದ ರಾಜನಿಗೆ ಗಂಡು ಮಕ್ಕಳಿರಲಿಲ್ಲ. ಆಗ ಅಲ್ಲಿ ಆ ರಾಜನಿಗೆ ಒಬ್ಬ ದುಷ್ಟಬುದ್ಧಿ ಅನ್ನುವಂಥ ಮಂತ್ರಿ ಇರ್ತಾನೆ. ಆ ಮಂತ್ರಿ ಏನು ಮಾಡ್ತಾನೆ, ತನ್ನ ಮಗನಿಗೆ ರಾಜ್ಯ ಸಿಗ್ತದೆ, ಹೇಗೂ ರಾಜನಿಗೆ ಮಕ್ಕಳಿಲ್ಲ ಅನ್ನುವಂಥ ಖುಷಿಯಲ್ಲಿ ಇರ್ತಾನೆ. ಒಂದು ಸಲ ಏನಾಗ್ತದೆ, ಆ ಊರಲ್ಲಿ ಸಂತರ್ಪಣೆ ನಡೀತದೆ. ಭೋಜನವನ್ನೆಲ್ಲ ಊಟ ಮಾಡಿಕೊಂಡು ವಿಪ್ರರು, ಬ್ರಾಹ್ಮಣರೆಲ್ಲ ಬಹಳ ಖುಷಿಯಲ್ಲಿರ್ತಾರೆ. ಆಗ ಅವರು ಈ ತೇಜಸ್ಸುಳ್ಳಂತಹ ಚಂದ್ರಹಾಸ ಅಲ್ಲೇ ಪಕ್ಕದಲ್ಲಿ ಅಡ್ಡಾಡ್ತಾ ಇರ್ತಾನೆ. ಆ ಮಗುವನ್ನು ನೋಡ್ತಾರೆ. ಮಗುವನ್ನು ನೋಡಿದಂತಹ ಬ್ರಾಹ್ಮಣರು ಏನು ಹೇಳ್ತಾರೆ ಅಂದರೆ, ಈ ದೇಶಕ್ಕೆ ಮುಂದೆ ಈತನೇ ಅರಸನಾಗುತ್ತಾನೆ ಅಂತ ಭವಿಷ್ಯ ಹೇಳ್ತಾರೆ. ಇದು ದುಷ್ಟಬುದ್ಧಿಗೆ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅವನ ಯೋಚನೆ ಇದ್ದದ್ದು ತನ್ನ ಮಗ ರಾಜ ಆಗಬೇಕು ಅಂತ. ಅವನಿಗೆ ಈ ಭಾವಿ ರಾಜಯೋಗವನ್ನು ತನ್ನ ಮಗನಿಗೆ ಹಾರೈಸ್ತಾ ಇದ್ದ. ಆದರೆ ಈಗ ಅವನಿಗೆ ಬಹಳಷ್ಟು ಸಂಕಷ್ಟಕ್ಕೀಡಾಗ್ತದೆ. ಅದು ಹೇಗೆ ಅಂದರೆ ಕರುಳಿಗೆ ಮುಳ್ಳು ಚುಚ್ಚಿದ ಹಾಗೆ ಆಗ್ತದೆ. ಆಗ ಅವನೇನು ಮಾಡ್ತಾನೆ, ಈ ಅನಾಥ ಮಗು ಚಂದ್ರಹಾಸ ಇದ್ದಾನಲ್ಲ, ತನ್ನ ಕಾಲಿಗೆ ತೊಡರು ಅಂದರೆ ತನಗೆ ಮುಂದೆ ಸಮಸ್ಯೆ ಉಂಟು ಮಾಡ್ತಾನೆ ಅಂತ ಆ ಮಗುವನ್ನು ಕೊಲ್ಲಲು ಕೊಲೆಗಡುಕರನ್ನು ಅವನು ನೇಮಿಸ್ತಾನೆ. ಕೊಲೆಗಡುಕರ ಹತ್ತಿರ ಹೇಳ್ತಾನೆ, ಈ ಮಗುವನ್ನು ನೀವು ಕೊಂದ ಕುರುಹನ್ನು ನನಗೆ ತಂದು ತೋರಿಸಬೇಕು ಅಂತ ಅವನು ಅಪ್ಪಣೆ ಮಾಡ್ತಾನೆ. ಆಗ ಮಗುವನ್ನು ಅವರು ಕರ್ಕೊಂಡು ಹೋಗ್ತಾರೆ. ಆದರೆ ಆ ಮಗುವನ್ನು ನೋಡಿ ಅವರಿಗೆ ಕೊಲ್ಲಲು ಮನಸ್ಸಾಗುವುದಿಲ್ಲ. ಆ ಮಗುವಿನ ತೇಜಸ್ಸು, ಹರಿಭಕ್ತಿ, ನಿರ್ಭೀತಿ ಇದೆಲ್ಲ ಕಟುಕರ ಮನಸ್ಸನ್ನು ಕರಗಿಸ್ತದೆ. ಅವರೇನು ಮಾಡ್ತಾರೆ, ಆ ಮಗುವನ್ನು ಕೊಲ್ಲುವುದಿಲ್ಲ. ಆ ಮಗುವಿನ ಎಡಗಾಲಿನ ಆ ಮಗುವಿಗೊಂದು 6 ಬೆರಳಿತ್ತಂತೆ ಎಡಗಾಲಲ್ಲಿ. ಅದರಲ್ಲಿ ಒಂದು ಬೆರಳನ್ನು ಅವರು
ಅವರು ಹಿಡ್ಕೊಂಡು ಹೋಗ್ತಾರೆ, ಕಟ್ ಮಾಡಿ ಹಿಡ್ಕೊಂಡು ಹೋಗಿ ಮಂತ್ರಿಗೆ ತೋರಿಸ್ತಾರೆ. ಮಂತ್ರಿ ಖುಷಿ ಆಗ್ತದೆ. ಪಾಪ ಈ ಮಗು ಕಾಡಿನಲ್ಲಿ ರೋಧಿಸ್ತಾ ಇರ್ತದೆ. ಆಗ ಅಲ್ಲಿಗೆ ಬೇಟೆಗಂತೂ ಒಬ್ಬ ರಾಜ ಬಂದಿರ್ತಾನೆ. ರಾಜ ಅಂದರೆ ಅವನು ಬೇಡರ ಪಡೆಯ ನಾಯಕ, ಕುಳಿಂದಕ ಅಂತ ಅವನ ಹೆಸರು, ಚಂದನಾವತಿಯ ಕುಳಿಂದಕ ಅಂತ. ಅವನೇನು ಮಾಡ್ತಾನೆ, ಆ ಮಗುವನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಮಕ್ಕಳಿರಲಿಲ್ಲ. ಅವನು ಚಂದ್ರಹಾಸ ಅಂತ ಆ ಮಗುವಿಗೆ ಹೆಸರನ್ನು ಇಡ್ತಾನೆ. ಚಿಕ್ಕ ವಯಸ್ಸಿನಿಂದಲೂ ಆ ಮಗುವಿಗೆ ಪರಮ ಭಕ್ತಿ, ಉತ್ತಮ ಗುಣಸಂಪನ್ನನಾಗಿ ಬೆಳೀತಾ ಇದ್ದ. ಈ ಮಗುವನ್ನು ನೋಡಿ ಎಲ್ಲರಿಗೂ ಖುಷಿ ಪಡ್ತಾಯಿದ್ರು. ಈ ಕುಳಿಂದಕನೂ ಕೂಡ ಬಹಳಷ್ಟು ಖುಷಿ ಪಡ್ತಾ ಇದ್ದ. ಆ ಮಗು ಏನು ಮಾಡ್ತದೆ, ಮುಂದಕ್ಕೆ ಬೆಳೆದು ಯುವಕನಾಗ್ತಾನೆ. ಕುಳಿಂದಕ ಕುಂತಳ ದೇಶದ ಅರಸನ ಸಾಮಂತನೂ ಆಗಿದ್ದ ಕಾರಣದಿಂದ ಮಗನ ಕೈಯಲ್ಲಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕಳಿಸ್ತಾನೆ ರಾಜನಿಗೆ. ಆಗ ಈ ದುಷ್ಟಬುದ್ಧಿ ಏನು ಮಾಡ್ತಾನೆ, ಅವನು ನೋಡ್ತಾನೆ ಈ ಹುಡುಗನನ್ನು, ಯುವಕನನ್ನು ನೋಡ್ತಾನೆ. ಓ, ನಾನು ಅವತ್ತು ಕೊಲ್ಲಲು ಕಳಿಸಿದಂತಹ ಈ ಮಗುವೇ ಇವನು ಅಂತ ಅವನು ದುಷ್ಟಬುದ್ಧಿ ಗೊತ್ತಾಗ್ತದೆ. ಅವನೇನು ಮಾಡ್ತಾನೆ, ಮತ್ತೆ ಈ ಯುವಕನನ್ನು ಕೊಲ್ಲಬೇಕು ಅಂತ ಅವನು ಮನಸ್ಸಿನಲ್ಲೇ ಕುತಂತ್ರಗಳನ್ನು ಮಾಡ್ತಾ ಇರ್ತಾನೆ. ಆಗ ಅವನು ಏನು ಮಾಡ್ತಾನೆ, ಈ ಚಂದ್ರಹಾಸನ ಕೈಯಲ್ಲಿ ಒಂದು ಪತ್ರವನ್ನು ಬರೀತಾನೆ. ಅದರಲ್ಲಿ ತನ್ನ ಮಗನಿಗೆ ಪತ್ರವನ್ನು ಬರೀತಾನೆ. ಅದರಲ್ಲಿ ಹೀಗೆ ಬರೆದಿರ್ತಾನೆ, ಈ ಪತ್ರವನ್ನು ತರುತ್ತಿರುವ ತರುಣನ ಕುಲ ಗೋತ್ರಗಳನ್ನು ವಿಚಾರಿಸದೆ ಅವನಿಗೆ ವಿಷವನ್ನು ಮೋಹಿಸುವಂತೆ ಕೊಟ್ಟು ಕಾರ್ಯವನ್ನು ಮುಗಿಸು ಅನ್ನುವಂಥ ಒಕ್ಕಣೆ ಆ ಪತ್ರದಲ್ಲಿರ್ತದೆ. ಪಾಪ ಚಂದ್ರಹಾಸನಿಗೆ ಗೊತ್ತಿಲ್ಲ, ತನ್ನ ಕುರಿತೇ ಪತ್ರದಲ್ಲಿ ವಿಷಯ ಇದೆ, ತನ್ನನ್ನು ಕೊಲ್ಲಿಕ್ಕೆ ಮಾಡಿದಂತಹ ಕುತಂತ್ರ ಅದು ಅಂತ ಅವನಿಗೆ ಗೊತ್ತಿರೋದಿಲ್ಲ. ಅವನು ಹಿಡ್ಕೊಂಡು ಹೋಗ್ತಾನೆ, ಆ ಪತ್ರವನ್ನು ಹಿಡ್ಕೊಂಡು ಸೀದಾ ಕುಂತಳ ನಗರಕ್ಕೆ ಹೋಗ್ತಾನೆ. ಅಲ್ಲಿ ಏನು ಮಾಡ್ತಾನೆ, ಅವನಿಗೆ ಸುಸ್ತಾಗಿರ್ತದೆ. ಅಲ್ಲೇ ರಾಜಧಾನಿಯ ಒಂದು ಉದ್ಯಾನವನ ಇರ್ತದೆ. ಅಲ್ಲಿ ಮಲಗಿಕೊಂಡಿರ್ತಾನೆ. ಈಗ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿಂದ ಈ ಕಾವ್ಯ ಭಾಗ ಆರಂಭವಾಗ್ತದೆ. ಮುಂದೆ ಏನಾಗ್ತದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಈ ಕಾವ್ಯ ಭಾಗಕ್ಕೆ ಸಂಬಂಧಿಸಿದಂತೆ 2 ಪ್ರಶ್ನೆಗಳಿವೆ ನೋಡಿ. 1ನೇ ಪ್ರಶ್ನೆ, ಮಾನವರ ವಿಕಾರ ಮನಸ್ಸಿನ ಸ್ಥಿತಿ ಲಕ್ಷ್ಮೀಶನ ಕಾವ್ಯ ಭಾಗದಲ್ಲಿ ಹೇಗೆ ಮೂಡಿದೆ? 2ನೇ ಪ್ರಶ್ನೆ, ದುಷ್ಟಬುದ್ಧಿಗೆ ಆ ಹೆಸರು ಅನ್ವರ್ಥವಾಗುವ ಬಗೆ ಹೇಗೆ? ಇನ್ನು ಸಂದರ್ಭಕ್ಕೆ ಈ ಸಾಲುಗಳು ಬರ್ತವೆ. 1ನೇದು ನೋಡಿ, ಉಲ್ಲಂಘಿಸುವರುಂಟೆ ವಿಧಿಕೃತವನು. 2ನೇ ಪ್ರಶ್ನೆ, ವಿಷವ ಮೋಹಿಸುವಂತೆ ಕೊಡುವುದು ಈ ತಂಗೆ. 3ನೇ ಪ್ರಶ್ನೆ, ಇದು ವರ್ಣಪಲ್ಲಟದ ದೋಷ. 4ನೇದು, ಗಾಳಿ ಪರಿಮಳವನ್ನು ಅಡಗಿಪುದುಂಟೆ. 5ನೇ ಪ್ರಶ್ನೆ, ಲಕ್ಷ್ಮೀಕಾಂತನೊಲವಿಂದೆ ವಿಷಮ ಅಮೃತಮಹುದು. 6ನೇ ಪ್ರಶ್ನೆ, ತಂದೆಯ ಮಾತಿಗಾಗಿ ರಘುಪತಿ ವರ್ತಿಸನೆ ವಿಪಿನವಾಸದೊಳ್. 7ನೇ ಪ್ರಶ್ನೆ, ನಮ್ಮುಪಾಯವೇ ನಮಗಪಾಯಂ ತಂದುದು. 8ನೇ ಪ್ರಶ್ನೆ, ಪರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪ್ಪನೆ. ಸರಿ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ ನಾನು ಆ ಕಾವ್ಯ ಭಾಗವನ್ನು ವಿವರಿಸ್ತಾ ಹೋಗ್ತೇನೆ. ಆವಾಗ ಪ್ರಶ್ನೆಗೆ ಉತ್ತರ ಅಲ್ಲಲ್ಲೇ ದೊರಕ್ತದೆ. ಸರಿಯಾಗಿ ಗಮನಿಸಿಕೊಳ್ಳಿ. ನಾರದರು ಈ ಒಂದು ಕಥೆಯನ್ನು ಅರ್ಜುನನಿಗೆ ಹೇಳುತ್ತಾ ಇರುವಾಗ ಅವರು ಹೇಳ್ತಾರೆ, ಪ್ರಾರಂಭದಲ್ಲೇ ಹೇಳ್ತಾರೆ, ಕುಂತಿಕುಮಾರನಾದ ಅರ್ಜುನನೇ ಕೇಳು, ಚಂದ್ರಹಾಸನು ಮಾರ್ಗಾಯಾಸವನ್ನು ಪರಿಹರಿಸಿಕೊಳ್ಳಿಕ್ಕಾಗಿ ಆ ಉದ್ಯಾನವನದಲ್ಲಿ ಬಂದು ಸುಖ ನಿದ್ರೆಯಲ್ಲಿ ಇರ್ತಾ ಇದ್ದಂಥ ಆ ಸಮಯದಲ್ಲಿ ಅಲ್ಲಿಗೆ ಕುಂತಳ ದೇಶದ ರಾಜನ ಮಗಳಾದಂತಹ ಚಂಪಕಮಾಲಿನಿ ಹಾಗೆ ಮಂತ್ರಿಯಾದ ದುಷ್ಟಬುದ್ಧಿಯ ಮಗಳು ವಿಷಯೆ ಅವರಿಬ್ಬರೂ ಕೂಡ ವಸಂತಕಾಲ ಪ್ರಾಪ್ತವಾದುದರಿಂದ, ಅಂದರೆ ವಸಂತಕಾಲ ಇತ್ತು ಆಗ ಆ ಚಂಪಕ ಮಾಲಿನಿಯು ಮಂತ್ರಿಯ ಮಗಳು ವಿಷಯೊಂದಿಗೆ ಜಲಕ್ರೀಡೆಯಾಡಲು ಹಂಬಲಿಸಿ, ಅಂದರೆ ಈಜಬೇಕು ಅಂತ, ಜಲಕ್ರೀಡೆ ಆಡಬೇಕು, ನೀರಲ್ಲಿ ಆಟ ಆಡಬೇಕು ಅಂತ ಅವಳಿಗೆ ಆಸೆ ಆಗ್ತದೆ. ಹಾಗಾಗಿ ಅವಳು ಏನು ಮಾಡ್ತಾಳೆ, ವಿಷಯನ್ನು ಸೇರಿಸಿಕೊಂಡು ಇತರ ಸಖಿಯರನ್ನು ಕೂಡಿಕೊಂಡು ಅರಮನೆಯ ಉದ್ಯಾನವನದೊಳಗೆ ಅವಳು ಈಗ ಬರ್ತಾಳೆ. ಆಳಿಯರೊಳ್ ಇಂತು ಚಂಪಕ ಮಾಲಿನಿಗೆ ಸರಸ ಕೇಳಿ ಬೆಗ್ಗಳಿಸಿರ್ದ ಸಮಯದೊಳ್ ಅಲರ್ಕೊಯ್ಯುವ ಬೇಳಂಬದಿಂದೆ ಕೆಲ ಸಿಡಿದು ಬಂದ ಆ ವಿಷಯೇ ಚೂತದ್ರುಮದ ನೆಳಲೊಳ್ ತೋಳ ತಲೆಗಿಂಬಿನ ತಳಿರ್ಪಸೆಯ ತಂಗಾಳಿಗೆ ಒಡ್ಡಿದ ಮೈಯ ಸೊಗಸಿಂದೆ ಮರೆದು ನಿದ್ರಾಲೋಲನಾಗಿ ಮಲಗಿಹ ಚಂದ್ರಹಾಸನಂ ಕಂಡು ಸೈವೆರಗಾದಳು. ಇದರ ಭಾವಾರ್ಥ ನೋಡ್ಕೊಳ್ಳಿ. ಉದ್ಯಾನವನದಲ್ಲಿ ಚಂಪಕ ಮಾಲಿನಿ
ತನ್ನ ಸಖಿಯರೊಂದಿಗೆ ಸರಸ ಸಲ್ಲಾಪದ ವಿನೋದದಾಟದಲ್ಲಿ ತಲ್ಲೀನಳಾಗಿದ್ದಳಂತೆ. ಆ ಸಮಯದಲ್ಲಿ ಹೂಗಳನ್ನು ಕೊಯ್ಯುವ ಬಯಕೆಯಿಂದ ವಿಷಯೇ ಅವರ ಗುಂಪಿನಿಂದ ಪಕ್ಕಕ್ಕೆ ಸರಿದು ಬರುತ್ತಿರಲು, ಅಂದರೆ ಆ ಒಂದು ಗೆಳತಿಯರ ಗುಂಪಿನಿಂದ ಇವಳು ಈ ಕಡೆಗೆ ಬರ್ತಾ ಇದ್ದಾಳೆ, ಅಂದರೆ ಆ ಕಡೆಗೆ ಅಂದರೆ ಈಗ ನಿಮಗೆ ಗೊತ್ತಾಗ್ತದೆ ಎಲ್ಲಿಗೆ ಅಂತ, ಸರಿದು ಬರುತ್ತಿರಲು ಒಂದು ಮಾವಿನ ಮರದ ನೆರಳಿನಲ್ಲಿ ತೋಳನ್ನೇ ತಲೆಗೆ ಆಧರಿಸಿಕೊಂಡು ದಿಂಬನ್ನಾಗಿಸಿಕೊಂಡು ಚಿಗುರೆಲೆಗಳ ಹಾಸಿಗೆಯ ಮೇಲೆ ತನ್ನ ಮೈಯನ್ನು ಗಾಳಿಗೆ ಒಡ್ಡಿಕೊಂಡು ಮಲಗಿ ನಿದ್ರಾವಶನಾದ ಚಂದ್ರಹಾಸನನ್ನು ಕಂಡು ಆಶ್ಚರ್ಯಚಕಿತಳಾಗುತ್ತಾಳೆ. ಹೀಗೆ ಅಲ್ಲಿ ನಿಂತುಕೊಂಡಿದ್ದಂತಹ ವಿಷಯೇ ಒಮ್ಮೆ ಸುತ್ತ ನೋಡುವಳ್, ಒಮ್ಮೆ ನೂಪುರ ಅಲುಗದಂತೆ ಹತ್ತಿ ಸಾರುವಳ್, ಒಮ್ಮೆ ಸೋಂಕಲ್ ಎಂತಹುದೋ ಎಂದು ಮತ್ತೆ ಮುರಿದಪಳ್, ಒಮ್ಮೆ ಹೆಜ್ಜೆ ಹೆಜ್ಜೆಯ ಮೇಲೆ ಸಲ್ವಳ್, ಅಮ್ಮದೇ ನಿಲ್ವಳ್, ಒಮ್ಮೆ ಚಿತ್ತದೊಳ್ ನಿಶ್ಚಯಿಸಿ ನೆರೆಯಲ್ ಎಳೆಸುವಳ್, ಒಮ್ಮೆ ಹೊತ್ತಲ್ಲದ ಅನುಚಿತಕ್ಕೆ ಬೆದರಿ ಹಿಂಗುವಳ್, ತತ್ತಳದ ಬೇಟದೊಳ್ ಬೆಂಡಾಗಿ ವಿಷಯೇ ಆತನ ಪೊರೆಯೊಳ್ ನಿಂದಿರ್ದಳ್. ಈ ವಿಷಯ ಒಮ್ಮೆ ಸುತ್ತು ನೋಡ್ತಾಳೆ. ಒಮ್ಮೆ ತನ್ನ ನೂಪುರ ಅಂದರೆ ಗೆಜ್ಜೆ ಅಲುಗಾಡದ ರೀತಿಯಲ್ಲಿ ಆತನ ಹತ್ತಿರಕ್ಕೆ ಹೋಗುತ್ತಾಳೆ. ಒಮ್ಮೆ ಆತನನ್ನು ಸ್ಪರ್ಶಿಸಿದರೆ ಹೇಗಿರಬಹುದು ಎಂದು ಆಶಿಸುತ್ತಾಳೆ. ಹಾಗೆ ಆತನನ್ನು ಮುಟ್ಟಲು ಸಾಧ್ಯವಾಗದೆ ಹಿಂತಿರುಗುತ್ತಾಳೆ. ಒಮ್ಮೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮುಂದುವರಿಯುತ್ತಾಳೆ, ಅಂದರೆ ಮೆಲ್ಲನೆ ಹೋಗ್ತಾಳೆ. ಆದರೆ ಆತನ ಹತ್ತಿರಕ್ಕೆ ಹೋಗಲು ಧೈರ್ಯ ಸಾಲದೆ ಹಾಗೇ ನಿಂತುಕೊಳ್ಳುತ್ತಾಳೆ. ಒಮ್ಮೆ ಆತನೊಂದಿಗೆ ಸೇರಿಕೊಳ್ಳೋಣವಾ ಅಂತ ಮನಸ್ಸಿನಲ್ಲೇ ಬಯಸುತ್ತಾಳೆ. ಅಂತೂ ಆಕೆಯ ಮನಸ್ಸು ಹಾಗೆ ದೇಹದಲ್ಲಿ ಆಗುತ್ತಿರುವ ತಲ್ಲಣಗೊಳಿಸುವಂತಹ ಆ ಪ್ರೇಮದಲ್ಲಿ ತತ್ತಳದ ಬೇಟದೊಳ್ ಬೆಂಡಾಗಿ, ಅಂದರೆ ಅವಳ ಮನಸ್ಸಿನಲ್ಲಿ ಉಂಟಾಗ್ತಾ ಇರುವಂತಹ ಆ ಪ್ರೇಮದಲ್ಲಿ ಕಳವಳಗೊಂಡು ಆತನ ಪಕ್ಕದಲ್ಲಿಯೇ ನಿಂತುಕೊಳ್ಳುತ್ತಾಳೆ. ನಿಂದಿರ್ದಳ್ ಆತನ ಪೊರೆಯೊಳ್, ಅಂದರೆ ಸಮೀಪದಲ್ಲಿಯೇ ನಿಂತುಕೊಳ್ಳುತ್ತಾಳೆ. ದಿವಿಜೇಂದ್ರ ತನಯ ಕೇಳ್, ಈ ತೆರೆದೊಳ್ ಆಗ ನವಯುವತಿ ನಿಂದು ಈಕ್ಷಿಸುತ್ತ ಕಂಡಳ್, ಅವನ ಅಂಗದೊಳ್ ಎಸೆವ ರುಚಿರ ಕಂಚುಕದ ತುದಿ ಸೆರಗಿನೊಳ್ ಕಟ್ಟಿಕೊಂಡಿದ್ದ ಪತ್ರಿಕೆಯನು ತವಕದಿಂ ಬಿಟ್ಟು ಮುದ್ರೆಯನ್ ಓಸರಿಸಿ ತೆಗೆದು ವಿವರದೊಳ್ ತನ್ನ ತಂದೆಯ ಹೆಸರ ಬರಹಂ ಇರೆ ಲವಲವಿಕೆ ಮಿಗೆ ನೋಡಿ ಹರ್ಷ ಪುಲಕದೊಳ್ ಅಂದು ನಿಂದು ಓದಿಕೊಳ್ಳುತ್ತಾ ಇದ್ದಳು. ಅಂದರೆ ಇಲ್ಲಿ ಈ ಕಥೆಯನ್ನು ನಾರದ ಮುನಿಗಳು ಅರ್ಜುನನಿಗೆ ಹೇಳುವಂಥದ್ದು. ದೇವೇಂದ್ರ ತನಯನಾದಂತಹ ಅರ್ಜುನನಿಗೆ ಕೇಳು, ಈ ರೀತಿಯಲ್ಲಿ ಯೌವನಕ್ಕೆ ಬಂದಂತಹ ಆ ನವ ಯುವತಿ, ಯೌವನಕ್ಕೆ ಕಾಲೇರಿಸಿದಂತಹ ಚೆಲುವೆ ವಿಷಯೇ ಅವನ ಹತ್ತಿರ ನಿಂತುಕೊಂಡು ನೋಡುತ್ತಾ ಇದ್ದಾಗ ಆತನ ಅಂಗದೊಳ್, ಆತನ ಆ ದೇಹದಲ್ಲಿ, ಆತನ ಆ ನಿಲುವಂಗಿಯ ತುದಿ ಭಾಗದಲ್ಲಿ ರುಚಿರ ಕಂಚುಕದ, ಅಂದರೆ ಕಾಂತಿಯುತವಾದಂತಹ ಸುಂದರವಾದಂತಹ ಮನೋಹರವಾದಂತಹ ಕಂಚುಕ ಅಂದರೆ ಮೇಲಂಗಿ, ಅಂಗಿ, ಕಂಚುಕದ ತುದಿ ಸೆರಗಿನೊಳ್ ಕಟ್ಟಿರ್ದ ಆ ಕಂಚುಕದ ಆ ಒಂದು ಅವನ ಬಟ್ಟೆಯ ಆ ನಿಲುವಂಗಿಯ ತುದಿ ಭಾಗದಲ್ಲಿ ಕಟ್ಟಿಕೊಂಡಿದ್ದಂತಹ ಪತ್ರವನ್ನು ಆಕೆ ಕುತೂಹಲದಿಂದ ಮೆಲ್ಲನೆ ತೆಗೆದು ಅದರ ಮುದ್ರೆಯನ್ನು ಸರಿಸಿಕೊಂಡು ಪತ್ರದ ವಿವರದಲ್ಲಿ ತನ್ನ ತಂದೆಯ ಹೆಸರು ಹಾಗೂ ಬರಹವಿರುವುದನ್ನು ಗಮನಿಸ್ತಾಳೆ. ಬಹಳ ಖುಷಿಯಾಗ್ತದೆ ಅವಳಿಗೆ. ಆಕೆಯ ಲವಲವಿಕೆ, ಆ ಉತ್ಸಾಹ ಅತಿಯಾಗಿ ಹರ್ಷ ಹಾಗೂ ರೋಮಾಂಚನಗಳಿಂದ ಅಲ್ಲಿಯೇ ನಿಂತುಕೊಂಡು ಆಕೆ ಪತ್ರವನ್ನು ಓದಿಕೊಳ್ಳತೊಡಗಿದಳು. ಅದರಲ್ಲಿ ಹೀಗೆ ಬರೆದುಂಟು. ಏನು ಬರೆದುಂಟಂತ ನೋಡಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂ ತನ್ನ ಮಗ ಮದನಂಗೆ ಮಿಗೆ ಪರಸಿ ನೇಮಿಸಿದ ಕಾರ್ಯಂ ಈ ಚಂದ್ರಹಾಸಂ ಯಮಗೆ ಮಹಾಹಿತನ್ ಮೇಲೆ ನಮ್ಮ ಸೀಮೆಗೆ ಅರಸಾದಪಂ ಇದಕ್ಕೆ ಸಂದೇಹಂ ಇಲ್ಲ. ನಮಗೆ ಸಾಮಾನ್ಯದವನಲ್ಲ, ಮುಂದಕ್ಕೆ ಸರ್ವಥಾ ಮಿತ್ರನಪ್ಪನ್ ಎಂದು ಈತನಂ ನಿನ್ನ ಬಳಿಗೆ ಕಳುಹಿದೆವು, ಇದನ್ ಅರಿವುದು. ಆ ಪತ್ರದಲ್ಲಿ ಹೀಗೆ ಇರುವುದನ್ನು ವಿಷಯ ಓದ್ತಾ ಇದ್ದಾಳೆ.
ಶ್ರೀಮತ್ ಸಚಿವ ಶಿರೋಮಣಿಯಾದ ದುಷ್ಟಬುದ್ಧಿಯು ಪ್ರೀತಿಪೂರ್ವಕವಾಗಿ ತನ್ನ ಮಗನಾದಂತಹ ಮದನನಿಗೆ ವಿಶೇಷವಾಗಿ ಹರಸಿ ನೇಮಿಸಿದಂತಹ ಕೆಲಸ. ಈ ಚಂದ್ರಹಾಸನು ನಮಗೆ ಮಹಾಹಿತನು, ಅಲ್ಲಿ ಮಹಾ ಅಹಿತನು ಆಗಬೇಕು, ಅದು ಮಹಾಹಿತನು, ಬಿಡಿಸಿ ಓದುವಾಗ ಮಹಾ ಅಹಿತನು. ಮುಂದೆ ಈತ ಭವಿಷ್ಯದಲ್ಲಿ ನಮ್ಮ ರಾಜ್ಯಕ್ಕೆ ಅರಸನಾಗುತ್ತಾನೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಈತ ಸಾಮಾನ್ಯನಾದವನಲ್ಲ. ಮುಂದೆ ನಮಗೆ ಈತ ಯಾವತ್ತೂ ಅಮಿತ್ರನಾಗಿಯೇ ಅಂದರೆ ವಿರೋಧಿಯಾಗಿಯೇ ಇರುತ್ತಾನೆ ಎಂದು ಈತನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ. ನೀನು ಇದನ್ನು ಅರಿತುಕೊಳ್ಳಬೇಕು. ಈ ಒಂದು ವಾಕ್ಯಗಳನ್ನು ತಂದೆ ಬರೆದಂತಹ ಈ ಬರಹವನ್ನು ವಿಷಯ ಓದ್ತಾ ಇದ್ದಾಳೆ. ಮುಂದಕ್ಕೆ, ಹೊತ್ತು ಕಳೆಯದೆ ಬಂದ ಬಳಿಕ ಇವನ ಕುಲ, ಶೀಲ, ವಿತ್ತ, ವಿದ್ಯಾ, ವಯೋ ವಿಕ್ರಮಗಳನ್ನು ಈಕ್ಷಿಸುತ್ತಿರದೆ ನೀನು ಈತಂಗೆ ವಿಷವ ಮೋಹಿಸುವಂತೆ ಕೊಡುವುದು, ಇದರೊಳ್ಳಿ ಯಮಗೆ ಉತ್ತರೋತ್ತರಂ ಅಪ್ಪುದು ಎಂದು ಬರೆದಿಹ ಲಿಪಿಯನ್ ಎತ್ತಿ ವಾಚಿಸಿಕೊಂಡು ತರಳಾಕ್ಷಿ ತಾನು ಅದಕ್ಕೆ ಮತ್ತೊಂದು ಅಭಿಪ್ರಾಯವನ್ನು ತಳಿದಳು. ವಿಧಿಕೃತವನ್ನು ಉಲ್ಲಂಘಿಸುವವರು ಉಂಟೆ? ಈತ ಬಂದ ಕೂಡಲೇ ಅಂದರೆ ಹೊತ್ತು ಕಳೆಯದೆ ಬಂದ ಕೂಡಲೇ ತಡ ಮಾಡದೆ ಇವನ ವಂಶ, ಗುಣನಡತೆ, ವಿದ್ಯೆ, ಸಿರಿವಂತಿಕೆ, ವಯಸ್ಸು, ಪರಾಕ್ರಮ ಇವುಗಳು ಯಾವುದನ್ನು ಅವಲೋಕಿಸುತ್ತಿರದೆ ನೀನು ಈತನಿಗೆ ವಿಷವನ್ನು ಉಣಿಸಬೇಕು. ಹೀಗೆ ಮಾಡುವುದರಿಂದ ನಮಗೆ ಮುಂದೆ ಅತ್ಯಂತ ಏಳಿಗೆಯಾಗುತ್ತದೆ ಎಂದು ಬರೆದಿರುವಂತಹ ಪತ್ರದ ಬರಹವನ್ನು ಓದಿಕೊಂಡಂತಹ ಈ ಚೆಲುವೆಯಾದ ವಿಷಯ ಆ ಮಾತುಗಳಿಗೆ ಬೇರೊಂದು ಅರ್ಥವನ್ನು ಗ್ರಹಿಸಿಕೊಳ್ಳುತ್ತಾಳೆ. ತರಳಾಕ್ಷಿ ತಾನದಕ್ಕೆ ಮತ್ತೊಂದು ಅಭಿಪ್ರಾಯಂ ತಳಿದಳ್. ಉಲ್ಲಂಘಿಸುವರುಂಟೆ ವಿಧಿಕೃತಂ ಅಂದರೆ ವಿಧಿಲೀಲೆಯನ್ನು, ವಿಧಿ ಹೀಗೆ ಬರೆದಿರ್ತದೆ ಅನ್ನುವುದನ್ನು ಯಾರಿಂದಲೂ ಕೂಡ ಮೀರುವುದಕ್ಕೆ ಸಾಧ್ಯವಿಲ್ಲ. ಈ ಬರಹವನ್ನು ಓದುತ್ತಾ ಇರುವಂತಹ ವಿಷಯ ಅವಳು ಯಾವ ರೀತಿ ಅರ್ಥೈಸಿಕೊಳ್ಳುತ್ತಾಳೆ ಅಂದರೆ, ಅದರಲ್ಲಿ ಕೊಟ್ಟದ್ದು ಇವನ ಕುಲ, ಶೀಲ, ವಿತ್ತ, ವಿದ್ಯೆ, ವಯೋ ವಿಕ್ರಮಗಳನ್ನು ಈಕ್ಷಿಸುತ್ತಾ ಇರಬೇಡ ಅಂತ ಹೇಳಿದ್ದು. ಕೂಡಲೇ ನೀನು ವಿಷವನ್ನು ಕೊಟ್ಟು ಬಿಡು ಅಂತ. ಆದರೆ ವಿಧಿಲಿಖಿತವನ್ನು ಮೀರಲು ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಓದ್ತಾ ಇರುವಂತಹ ವಿಷಯ, ಈತಂ ತಮಗೆ ಮಹಾಹಿತನ್ ಎಂದು, ತಮ್ಮ ಧರೆಗೆ ಈತನ್ ಅರಸನಹನ್ ಎಂದು, ಕುಲಶೀಲ ವಿದ್ಯೆಗಳನ್ನು ಈತನೊಳ್ ಅರಸಬೇಡ ಎಂದು, ಮುಂದಕ್ಕೆ ಸರ್ವಥಾ ಮಿತ್ರನಪ್ಪನ್ ಎಂದು, ಈತಂ ವಿಷಯ ಮೋಹಿಸುವಂತೆ ಕೊಡುವುದು ಎಂದು ಆತನ್ ಅಣ್ಣಂಗೆ ಬರೆಸಿ ಕಳುಹಿದ ಪತ್ರವೇ ತಪ್ಪದಿದು ವರ್ಣಪಲ್ಲಟದ ದೋಷ ಎಂದು ಅಬಲೆ ಭಾವಿಸುತ್ತಿದ್ದಳು. ಇದು ವರ್ಣಪಲ್ಲಟ ಆಗಿದೆ, ಏನೋ ಅಕ್ಷರ ದೋಷವಾಗಿದೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಅವಳು ಈ ರೀತಿಯಲ್ಲಿ ಓದಿದ್ಲು. ಈತನು ಮಹಾಹಿತನಾದವನು, ಮುಂದೆ ನಮ್ಮ ರಾಜ್ಯಕ್ಕೆ ಅರಸನಾಗುವವನು, ಮುಂದೆ ಯಾವತ್ತೂ ಮಿತ್ರನಾಗೇ ಇರುವುದರಿಂದ ಈತನಲ್ಲಿ ಕುಲಶೀಲ ವಿದ್ಯೆಗಳನ್ನು ಹುಡುಕದೆ ಈತನಿಗೆ ವಿಷಯನ್ನು ಮೋಹಿಸುವಂತೆ ಅಂದರೆ ಇಷ್ಟಪಡುವಂತೆ, ಅಲ್ಲಿ ವಿಷ ಅಂತ ಇತ್ತು, ಇಲ್ಲಿ ವಿಷಯನ್ನು ಮೋಹಿಸುವಂತೆ ಕೊಡುವುದು ಎಂದು ತನ್ನ ತಂದೆ ಅಣ್ಣನಾದ ಮದನನಿಗೆ ಬರೆಸಿ ಕಳುಹಿಸಿದ ಪತ್ರವೇ ಇದು. ಆದರೆ ಅಕ್ಷರ ಪಲ್ಲಟದ ದೋಷವಿದೆಯಲ್ಲ ಎಂದು ವಿಷಯ ಭಾವಿಸುತ್ತಾಳೆ. ಮುಂದಿನ ಪದ್ಯ ಭಾಗ ನೋಡಿ. ಕಡು ಚೆಲ್ವನಾದ ವರನಂ ಕಂಡು ನಿಶ್ಚಯಿಸಿ ತಡೆಯದೆ ಇಂದು ಈತಂಗೆ ವಿಷಯ ಮೋಹಿಸುವಂತೆ ಕೊಡುವುದು ಎಂದು ಅಲ್ಲಿಂದೆ ತನ್ನ ಪಿತನ್ ಈತನಂ ಸುತನ ಬಳಿಗೆ ಕಳುಹಿದಂ. ಎನ್ನ ಮನದ ಎಣಿಕೆ ಒಡಗೂಡದೇ ಇರದು ಪತ್ರಿಕೆಯುಳ್ ಎಡಹಿ ಬರೆದ ಅಕ್ಕರದ ಬೀಳಿ ಇರ್ದೊಡೆ ಅದರಿಂದ ಕೆಡುವುದು ಅಗ್ಗದ ಕಜ್ಜಂ ಎಂದು ಈ ತರುಣಿ ತಾನು ಅದಂ ತಿದ್ದಲ್ ಅನುಗೈದಳ್. ಅಂದರೆ ತನ್ನ ತಂದೆ ದುಷ್ಟಬುದ್ಧಿ
ತನಗಾಗಿ ಬಹಳ ಚೆಲುವನಾದ ವರನನ್ನು ಕಂಡು ನಿಶ್ಚಯಿಸಿ ತಡ ಮಾಡದೆ ಈ ಕೂಡಲೇ ಈತನಿಗೆ ಅಂದರೆ ಈ ಚಂದ್ರಹಾಸನಿಗೆ ವಿಷಯೆಯನ್ನು ಮದುವೆ ಮಾಡಿ ಕೊಡಬೇಕು, ಮೋಹಿಸುವಂತೆ ಕೊಡಬೇಕು ಎಂದು ಈ ಚಂದ್ರಹಾಸನನ್ನು ಚಂದನಾವತಿಯಿಂದ ತನ್ನ ಅಣ್ಣನಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕೆಲವು ಸಮಯದಲ್ಲಿ ತಾನು ಮನಸ್ಸಿನಲ್ಲಿ ಹೊಂದಿದ್ದ ಬಯಕೆ ಈಗ ಈಡೇರದೇ ಇರಲಾರದು. ಅಂದರೆ ಈ ಮೊದಲು ನನಗೆ ಅವನನ್ನು ಕಂಡ ಕೂಡಲೇ ನನಗೆ ಮನಸ್ಸಿನಲ್ಲಿ ಪ್ರೇಮ ಉಂಟಾಗಿದೆ. ಈ ಮೊದಲು ತಾನು ಮನಸ್ಸಿನಲ್ಲಿ ಹೊಂದಿದ ಬಯಕೆ ಈಗ ಈಡೇರದೇ ಇರಲಾರದು. ಆದರೆ ಪತ್ರದಲ್ಲಿ ತಪ್ಪಿ ಬರೆದಿರುವ ಅಕ್ಷರ ದೋಷದಿಂದಾಗಿ ಒಳ್ಳೆಯ ಕಾರ್ಯವೇ ಕೆಟ್ಟು ಹೋಗಬಹುದು ಎಂದು ವಿಷಯೇ ಅದನ್ನು ತಿದ್ದಲು ಸಿದ್ಧಳಾಗುತ್ತಾಳೆ. ಮುಂದಿನ ಪದ್ಯಭಾಗ ನೋಡಿ. 9ನೇ ಪದ್ಯಭಾಗ. ತಪ್ಪಿರ್ದ ಲಿಪಿಯೊಳ್ ವಕಾರಮಂ ತೊಡೆದಲ್ಲಿ. ಆ ತಪ್ಪಾದ ಲಿಪಿಯಲ್ಲಿ ಆ ವಕಾರವನ್ನು ತೊಡೆದು ಹೇಗೆ ಮಾಡ್ತಾಳೆ ಅಂತ ನೋಡಿ. ಕೆಲಬಲದ ಮಾಮರದೊಳ್ಳಿ ಇಪ್ಪ ನಿರ್ಯಾಸಮಂ ತೆಗೆದು ಕಿರುಬೆರಳ ಉಗುರು ಕೊನೆಯಿಂದ ತಪ್ಪಿರ್ದ ಲಿಪಿಯೊಳ್ ವಕಾರಮಂ ತೊಡೆದು ಅಲ್ಲಿಗೆ ಒಪ್ಪುವ ಏಕಾರಮಂ ತಿದ್ದಿ ಬರೆದು ಅಪ್ಪಂತೆ ಮೊದಲಿರ್ದ ಮುದ್ರೆಯಂ ಸಂಘಟಿಸಿ ಕುಪ್ಪಸದ ಸೆರಗಿನೊಳ್ ಕಟ್ಟಿ ಪಳೆಯವೊಲ್ಲಿ ಇರಿಸಿ ಸಪ್ಪಳಾಗದಂತೆ ತೆರದೊಳ್ ಮಂತ್ರಿಸುತ್ತೆ ಎದ್ದು ಮೆಲ್ಲನೆ ತೊಲಗಿ ಬರುತ್ತಿರ್ದಳು. ವಿಷಯ ಏನು ಮಾಡ್ತಾಳೆ ಅಂದರೆ, ಅಕ್ಕಪಕ್ಕದಲ್ಲಿ ಇರುವಂತಹ ಮಾವಿನ ಮರಗಳನ್ನು ನೋಡ್ತಾಳೆ. ಅದರ ಮೇಣವನ್ನು ತೆಗೆದುಕೊಂಡು ಪತ್ರದ ಬರಹದಲ್ಲಿ ತಪ್ಪಾಗಿರುವಂತಹ ವಕಾರವನ್ನು ಅಳಿಸಿ ತೆಗೆಯುತ್ತಾಳೆ. ತನ್ನ ಕಿರುಬೆರಳಿನ ಉಗುರಿನ ತುದಿಯಿಂದ ತಪ್ಪಾದ ಅಕ್ಷರದ ಸ್ಥಾನಕ್ಕೆ ಸರಿಯಾಗಿ ಎ ಅಕಾರವನ್ನು ಬರೆದು ಹಿಂದೆ ಇದ್ದ ಹಾಗೆಯೇ ಆ ಮುದ್ರೆಯನ್ನು, ಆ ಬರಹವನ್ನು ವ್ಯವಸ್ಥೆಗೊಳಿಸಿ ಚಂದ್ರಹಾಸನ ಆ ಅಂಗಿಯ ತುದಿಯಲ್ಲಿ ಸೆರಗಿನೊಳ್ ಕಟ್ಟಿ ಹಿಂದಿನಂತೆಯೇ ಇರಿಸಿ ಮಂತ್ರಿಯ ಮಗಳಾದ ವಿಷಯೇ ಸದ್ದಾಗದ ರೀತಿಯಲ್ಲಿ ಮೆಲ್ಲನೆ ತೊಲಗಿ ಬರುತ್ತಿರ್ದಳು. ಅಲ್ಲಿಂದ ಮೆಲ್ಲನೆ ಹೊರಟು ಬರುತ್ತಿರ್ದಳು. ಈಗ ಅವಳು ಅಲ್ಲಿಂದ ಹೊರಡ್ತಾಳೆ. ಅವಳಿಗೆ ಹೊರಡಲು ಮನಸ್ಸೇ ಇಲ್ಲ. ದಿಟ್ಟಿ ಮುರಿಯದು ಕಾಲ್ಗಳು ಇತ್ತ ಬಾರವು ಮನಂನಟ್ಟು ಬೇರೂರಿದುದು ಕಾಮನ ಅಂಬಿನ ಗಾಯ ವಿಟ್ಟಣಿಸಿತು ಅಂಗಲತೆ ಕಾಹೇರಿತು ಒಡಲ ಒಳಗೆ ವಿರಹದ ಉರಿ ತಲೆದೋರಿತು ಬಟ್ಟೆ ಪಿಡಿದು ಒಡನೆ ತಿರುಗಿ ನೋಡುತ್ತ ಸಂಭ್ರಮದ ಸಂತಾಪದ ಎಡೆಯಾಟದ ಅಂತರಂಗದ ಬಾಲಿಕೆ ಈಚೆಗೆ ಅಡಿಯಿಟ್ಟಳ್. ಬಳಿಕ ಕೆಳದಿಯರ ತಟ್ಟಿನೊಳ್ ಬೆರೆಸಿದಳ್. ಅಂದರೆ ಅವಳು ಹೋಗ್ತಾ ಇರುವಾಗ ಚಂದ್ರಹಾಸನಿಂದ ದೂರ ಸರಿತಾ ಇದ್ದರೂ ಆಕೆಯ ದಿಟ್ಟಿ ಅಂದರೆ ಕಣ್ಣು, ಆಕೆಯ ಕಣ್ಣುಗಳು ಅಲ್ಲಿಂದ ಈಚೆಗೆ ಬಾರವು. ಮನಂನಟ್ಟು ಬೇರೂರಿದುದು, ಮನಸ್ಸು ಆತನಲ್ಲಿಯೇ ನೆಟ್ಟು ಬೇರೂರಿತು. ವಿಷಯೆಯ ಮೈ ಮನಸ್ಸುಗಳ ಮೇಲೆ ಕಾಮನ ಅಂಬು ಅಂದರೆ ಬಾಣ, ಕಾಮ ಅಂದರೆ ಮನ್ಮಥನ ಹೂಬಾಣಗಳ ಗಾಯ ಸಾಂದ್ರವಾಯಿತು, ಅಂದರೆ ಜಾಸ್ತಿಯೇ ಆಯಿತಂತೆ. ದೇಹವೆಲ್ಲವೂ ಕೂಡ ಬಿಸಿ ಆಯಿತು. ಕಾಹೇರಿತು ವಿರಹ, ದೇಹವೆಲ್ಲ ಬಿಸಿಯಾಯಿತು. ಆತನ ಅಗಲಿಕೆಯ ನೋವು ಕಾಣಿಸಿಕೊಳ್ತದೆ. ವಿರಹದ ಉರಿ ತಲೆದೋರಿತು. ಬಟ್ಟೆ ಬಿಡಿದೊಡನೊಡನೆ ಅಲ್ಲಿಂದ ದಾರಿಯನ್ನು ಹಿಡಿತು. ಅಂದರೆ ಅವಳ ಒಳಗೆ ಈಗ ಸಂಭ್ರಮ ಮತ್ತು ದುಃಖ ಎರಡೂ ಇದೆ. ಸಂಭ್ರಮ, ಈತನೊಂದಿಗೆ ತನ್ನ ಮದುವೆ ಆಗ್ತದೆ ಅಂತ. ದುಃಖ, ಈತನನ್ನು ಈಗ ನಾನು ಬಿಟ್ಟು ಹೋಗಬೇಕಲ್ಲ ಅಂತ. ಹಾಗಾಗಿ ಅವಳು ಮೆಲ್ಲನೆ ತನ್ನ ದಾರಿಯನ್ನು ಹಿಡಿದು ಈಚೆಗೆ ಹೆಜ್ಜೆ ಹಾಕ್ತಾಳೆ. ಬಳಿಕ ಮೆಲ್ಲನೆ ಬಂದು ತನ್ನ ಕೆಳದಿಯರು ಇದ್ದಾರಲ್ಲ, ಬೆರೆಸಿದಳು ಕೆಳದಿಯರ ತಟ್ಟಿನೋಳು. ಅಂದರೆ ತನ್ನ ಗೆಳತಿಯರ ಗುಂಪಿನಲ್ಲಿ, ತಟ್ಟು ಅಂದರೆ ಗುಂಪಿನಲ್ಲಿ ಅವಳು ಸೇರಿಕೊಳ್ಳುತ್ತಾಳೆ. ವಿಷಯ ಬಂದು ತನ್ನ ಗೆಳತಿಯರ ಗುಂಪಿನಲ್ಲಿ ಸೇರಿಕೊಳ್ತಾಳೆ. ಅವರೆಲ್ಲ ಸರಸಸಲಾಪದಲ್ಲಿ ಇದ್ದಾರೆ ಚಂಪಕಮಾಲಿನೊಟ್ಟಿಗೆ. ಇವಳೀಗ ಅವರನ್ನು ಸೇರಿಕೊಳ್ತಾಳೆ. ಆಳಿಯರ್ ಈಕೆಯ ಮೊಗದ ಭಾವಮಂ ಕಂಡರ್ ಕೇಳಿದರ್ ಇದೇನೆಲೆ ಮೃಗಾಂಕ್ಷಿ ತಳುವಿದೆ ಮನದ ಬೇಳಂಬಂ ಆವುದು ಒಕ್ಕುವ ಹರ್ಷರಸದೊಡನೆ ಬೆರೆಸಿಹುದು ಬೆದರುವನಲ್ ಗಾಳಿ ಪರಿಮಳವನ್ ಅಡಗಿಪುದುಂಟೆ ತನು ಚಿತ್ತದ ಆಳಾಪಮಂ ಮಾಜಲ್ ಅರಿಪುದೆ ಸಾಕಿನ್ನು ಹೇಳದಿರ್ದೊಡೆ ಮಾಡಲಿ ಅಂತಸ್ಥ ಮದು ತಾನೇ ತುಬ್ಬುವುದು ಎಂದು ನಗುತ್ತ ಎದ್ದರು. ಆಳಿಯರ್ ಅಂದರೆ ಸಖಿಯರು.
ಈ ವಿಷಯನ್ನು ನೋಡ್ತಾರೆ. ಸಖಿಯರು ಈ ವಿಷಯ ಮುಖದ ಭಾವವನ್ನು ನೋಡಿ ಅವರು ಹೇಳ್ತಾರಂತೆ, ಇಂದೇಕೆ ಚೆಲುವೆ ನೀನು ತಡ ಮಾಡಿದೆ, ಮೃಗಾಕ್ಷಿ ಜಿಂಕೆಯಂತೆ ಕಣ್ಣುಳ್ಳವಳೆ, ಇಂದೇನು ನೀನು ಇಷ್ಟು ತಡ ಮಾಡಿದೆ, ಮನಸ್ಸಿನಲ್ಲಿ ಬಯಕೆ ಯಾವುದು? ಹಾಗೆ ಬೇಳಂಬ ಅಂದರೆ ಇಲ್ಲಿ ಬಯಕೆ ಯಾವುದು? ಮುಖದಲ್ಲಿ ಹರ್ಷರಸವೇ ಉಕ್ಕುತ್ತಿರುವುದರ ಜೊತೆಗೆ ಭಯದ ಛಾಯೆಯೂ ಇದೆಯಲ್ಲ. ಗಾಳಿ ಪರಿಮಳವನ್ನು ಅಡಗಿಸಿ ಇಟ್ಟುಕೊಳ್ಳಲು ಸಾಧ್ಯವೇ? ದೇಹ ಮನಸ್ಸಿನ ಭಾವಗಳನ್ನು ಮರೆಮಾಡಲು ಸಾಧ್ಯವೇ? ನೀನು ಹೇಳದಿದ್ದರೆ ಹಾಗಿರಲಿ, ನಿನ್ನ ಮನಸ್ಸಿನ ಭಾವಗಳು ತನ್ನಿಂದ ತಾನೇ ಹೊರಹೊಮ್ಮುತ್ತವೆ ಎಂದು ನಗತೊಡಗಿದರು. ಅಂದರೆ ಅವಳು ಅಲ್ಲಿಂದ ಬಂದಿದ್ದಾಳೆ, ಅವಳ ಮುಖದ ಖುಷಿಯನ್ನು ನೋಡಿ ಗೆಳತಿಯರೆಲ್ಲ ತಮಾಷೆ ಮಾಡ್ತಾ ಇದ್ದಾರೆ. ಏನೋ ಆಗಿದೆ ನಿನಗೆ, ನಿನ್ನ ಮುಖದಲ್ಲಿ ಹರ್ಷರಸ ಉಗ್ತಾ ಇದೆಯಲ್ಲ, ಗಾಳಿ ಯಾವತ್ತೂ ಪರಿಮಳವನ್ನು ಅಡಗಿಸಿಡಲು ಸಾಧ್ಯವಿಲ್ಲ. ಮುಂದೊಂದು ದಿನ ಗೊತ್ತೇ ಆಗ್ತದೆ. ನೀನು ಹೇಳದಿದ್ದರೆ ಹಾಗಿರಲಿ, ನಿನ್ನ ಮನಸ್ಸಿನ ಭಾವ ನೋಡುವಾಗಲೇ ಗೊತ್ತಾಗ್ತದೆ ನಿನಗೆ ಏನೋ ಪ್ರೀತಿ ಉಂಟಾಗಿದೆ ಅಂತ ಅವರು ನಗತೊಡಗಿದ್ರು. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಕೆಳದಿಯರ ನುಡಿಗೆ ನಸು ನಗುತ್ತ ನಿಜ ಭಾವಮಂ ಮೊಳೆಗಾಣಿಸದೆ ಪುಸಿಗೆ ಸರಸವಾಡುತ್ತೆ ಪೊತ್ತು ಕಳೆವ ಚಂಪಕ ಮಾಲಿನಿ ಮಂತ್ರಿಜೆ ಸಹಿತ ಬನದಿಂದ ಮನೆಗೆ ತಿರುಗಿದಳು. ಆ ಸಮಯದೊಳ್ ಪೊಳಲೊಳ್ ವಿವಾಹ ಉತ್ಸವಂಗಳ್ ಕಳಸ ಕನ್ನಡಿಗಳ ವಿಲಾಸದ ಪುರಂದ್ರಿಯರ ಶೋಭನದ ಸುಸ್ವರದೊಳ್ ಅಗ್ಗದ ಗೀತ ನೃತ್ಯ ವಾದ್ಯಗಳಿಂ ಸುಳಿದುವು. ಅಂದರೆ ಈ ರೀತಿ ತನ್ನನ್ನು ತಮಾಷೆ ಮಾಡ್ತಾ ಇದ್ದಂತಹ ಗೆಳತಿಯರ ಮಾತಿಗೆ ನಸು ನಗುತ್ತಾ ತನ್ನ ಮನಸ್ಸಿನ ಭಾವನೆಗಳನ್ನು ಅವರಿಗೆ ತೋರಗೊಡದೆ ಸುಮ್ಮನೆ ಪುಸಿಗೆ ಸರಸವಾಡುತ್ತೆ ಪೊತ್ತುಗಳೆವ ಸುಮ್ಮನೆ ಸರಸವಾಡ್ತಾ ಹೊತ್ತು ಕಳೆಯುತ್ತಾ ಇರುವಂಥ ಮಂತ್ರಿಯ ಮಗಳಾದ ವಿಷಯೇ ತನ್ನ ಗೆಳತಿ ಚಂಪಕ ಮಾಲಿನಿಯೊಟ್ಟಿಗೆ ಉದ್ಯಾನವನದಿಂದ ಅರಮನೆಗೆ ಹಿಂತಿರುಗುತ್ತಾಳೆ. ಆಗ ಆ ಸಮಯದಲ್ಲಿ ಪಟ್ಟಣದಲ್ಲಿ ಅಲ್ಲಲ್ಲಿ ವಿವಾಹೋತ್ಸವಗಳು ನಡೆಯುತ್ತಿದ್ದವು. ನೀವು ಇದನ್ನು ಗಮನಿಸಬೇಕು. ಅಲ್ಲಿಗೆ ಯಾರು ನಮ್ಮ ಚಂದ್ರಹಾಸ ಹೋಗಿ ಆಗಿದೆ, ಮದನನನ್ನು ಕಂಡಾಗಿದೆ. ಅಲ್ಲಲ್ಲಿ ವಿವಾಹೋತ್ಸವಗಳು ನಡೆಯುತ್ತಿದ್ದವು. ಕಲಶ ಕನ್ನಡಿಗಳನ್ನು ಹಿಡಿದುಕೊಂಡು ವಿವಾಹ ಸಂಬಂಧಿ ಶೋಭನದ ಹಾಡುಗಳನ್ನು ಹಾಡುತ್ತಿರುವ ಹಿರಿಯ ಮುತ್ತೈದೆಯರು ವಿಶೇಷವಾದಂತಹ ಗೀತ ನೃತ್ಯ ವಾದ್ಯಗಳಿಂದ ಅಲ್ಲಿ ಇದ್ದಂತಹ ಆ ಪರಿಸರವೆಲ್ಲ ಶೋಭಾಯಮಾನವೆನಿಸಿತು. ಆ ಸಮಯದಲ್ಲಿ ಸುಳಿದುವು ಒಗ್ಗದ ಗೀತ ನೃತ್ಯ ವಾದ್ಯಗಳಿ. ಅಂದರೆ ಆ ಸಮಯದಲ್ಲಿ ಬೇರೆ ರೀತಿಯ ಅಲ್ಲಿ ಒಮ್ಮೆಲೆ ಆ ಪಟ್ಟಣದಲ್ಲಿ ಮದುವೆಗೆ ಸಂಬಂಧಿಸಿದ ಹಾಗೆ ಮದುವೆ ಸಂಬಂಧಿ ಹಾಡುಗಳು ಇರ್ಬೋದು, ಹಿರಿಯ ಮುತ್ತೈದರೆಲ್ಲ ಹಾಡುವಂಥದ್ದು ಇರ್ಬೋದು. ಸುಸ್ವರ, ಇಂಪಾದ ಸ್ವರ ಇವಳಿಗೆ ಕೇಳಿಸ್ತಾ ಇದೆಯಂತೆ. ನಾರದರು ಈ ಕಥೆಯನ್ನು ಅರ್ಜುನನಿಗೆ ಮುಂದುವರಿಸ್ತಾರೆ. ಅವರು ಹೇಳ್ತಾರೆ, ವಿಜಯ ಕೇಳ್, ಇತ್ತ ಬನದೊಳ್ ಚಂದ್ರಹಾಸನ್ ಅಂಬುಜಮಿತ್ರನ್ ಅಪರಾಹ್ನಕ್ಕೆ ಐದಲ್ಕೆ ನಿದ್ರೆಯಂ ತ್ಯಜಿಸಿ ಮೊಗ ತೊಳೆದು ಮುಕ್ಕುಳಿಸಿ ಕಪ್ಪುರ ವೇಳೆಯಂ ಕೊಂಡು ಬಳಿಕ ನಿಜವಾಜಿಯಂ ಬಿಗಿಸಿ ಬಂದು ಅಡರ್ಧ ಅನುಚರರ್ ಬೆರೆಸಿ ರುಜುವಾದ ಶಕುನಗಳಿಂ ಕೇಳುತ್ತ ಒಲಿದು ಪೌರಜನಂ ಇವನ್ ಆರೆಂದು ನೋಡಲ್ಕೆ ನಗರಮಂ ಪೊಕ್ಕು ನಡೆತರುತ ಇರ್ತನ್. ಅರ್ಜುನನೇ ಕೇಳು, ಈ ಕಡೆ ಸೂರ್ಯನು ಅಪರಾಹ್ನಕ್ಕೆ ಆಗಮಿಸಿದಾಗ, ಅಂದರೆ ಸಾಯಂಕಾಲವಾಗ್ತಾ ಇರುವಾಗ, ಉದ್ಯಾನವನದಲ್ಲಿ ಚಂದ್ರಹಾಸನು ನಿದ್ದೆಯನ್ನು ತಿಳಿದೇ ಎದ್ದು ಪಕ್ಕದಲ್ಲಿರುವಂತಹ ಸರೋವರದಲ್ಲಿ ತನ್ನ ಮುಖವನ್ನು ತೊಳೆಯುತ್ತಾನೆ. ಮುಕ್ಕುಳಿಸಿ ಒಗೆದು ಕರ್ಪೂರ ವೇಳೆಯ ತಾಂಬೂಲವನ್ನು ಹಾಕಿ ಕರ್ಪೂರ ತಾಂಬೂಲವನ್ನು ಹಾಕಿ ತನ್ನ ಕುದುರೆಯನ್ನು ಆಜಿ ಅಂದರೆ ಕುದುರೆ, ತನ್ನ ಕುದುರೆಯನ್ನು ಸಿದ್ಧಗೊಳಿಸಿ ಆಗ ತಾನೇ ಬಂದು ಸೇರಿಕೊಂಡ ಜೊತೆಗಾರರನ್ನು ಕೂಡಿಕೊಂಡು ಕುದುರೆಯನ್ನು ಏರಿ ಹೊರಡುತ್ತಿರುವಾಗ ಉಂಟಾದ ಶುಭ ಶಕುನಗಳನ್ನು ನೋಡುತ್ತಾ ಅವುಗಳ ಶುಭವಾರ್ತೆಗಳನ್ನು ಕೇಳುತ್ತಾ ಪಟ್ಟಣದ ಜನರು ಇವನು ಯಾರು ಎಂದು ಹುಬ್ಬೇರಿಸಿ ನೋಡುತ್ತಿದ್ದಂತೆಯೇ ಪಟ್ಟಣವನ್ನು ಪ್ರವೇಶಿಸಿ ಅರಮನೆಯ ಕಡೆಗೆ ಬರುತ್ತಿದ್ದನು. ವಿನಯದಿಂ ಮತ್ತೆ ನಸುನಗು ಬೆರೆಸಿ ನಿನ್ನ ದರ್ಶನಂ ಇಂದು ಅಪೂರ್ವಂ ಆದುದು ಬಂದ ಕಾರ್ಯಮಂ ತನಗೆ ಒರೆವುದು ಎಂದು ಮದನಂ ಚಂದ್ರಹಾಸನಂ ಕೇಳ್ದೊಡೆ ಆತಂಗೆ
ನಿನ್ನ ಜನಕನ್ ಎನ್ನಂ ನಿನ್ನ ಬಳಿಗೆ ಅತಿ ರಹಸ್ಯದಿಂ ಅನುಮತಿಸಿ ಕಳುಹಲ್ ಆನ್ ಐತಂದೆನ್ ಎಂದು ಕುರುಪಿನ ಮುದ್ರೆ ಸಹಿತ ನಿಜಕರದೊಳ್ ಇಹ ಪತ್ರಮಂ ಆತನ ಕೈಯೊಳ್ ಕೊಟ್ಟನ್. ಈ ಪದ್ಯ ಭಾಗದ ಸಾರಾಂಶ ಹೀಗಿದೆ ನೋಡಿ. ಹೀಗೆ ಬರ್ತಾ ಇದ್ದಂತಹ ಚಂದ್ರಹಾಸನನ್ನು ಮದನನ್ನು ಅತಿ ವಿನಯದಿಂದ ನೋಡ್ತಾನೆ ಮತ್ತು ನಸುನಗುತ್ತಾ ಹೇಳ್ತಾನೆ, ನಿನ್ನ ದರ್ಶನವು ಇಂದು ಬಹಳ ಅಪೂರ್ವವಾದುದು. ಬಂದ ಕೆಲಸ ಏನು ಎಂದು ನನಗೆ ತಿಳಿಸಬೇಕು ಅಂತ ಕೇಳಿದಾಗ ಚಂದ್ರಹಾಸ ಹೇಳ್ತಾನೆ, ನಿನ್ನ ತಂದೆ ಅತಿ ರಹಸ್ಯದಿಂದ ನನಗೆ ಕಾರ್ಯವೊಂದನ್ನು ನಿಯೋಜಿಸಿ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದರಿಂದ ನಾನು ಬಂದಿದ್ದೇನೆ ಎಂದು ತನ್ನ ಕೈಯಲ್ಲಿರುವ ಗುರುತಿನ ಮುದ್ರೆ ಸಹಿತವಾದ ಪತ್ರವನ್ನು ಮದನನ ಕೈಗೆ ಕೊಟ್ಟನು. ಐ ತಂದೆನು, ಆಗಮಿಸಿದೆನು. ಕುರುಪು ಅಂದರೆ ಗುರುತಿನ ಆ ಒಂದು ಪತ್ರವನ್ನು ನಿನ್ನ ತಂದೆ ನನಗೆ ಕಳುಹಿಸಿದ್ದಾರೆ, ಅದನ್ನು ನಾನೀಗ ಕೊಡ್ತೇನೆ ಎಂದು ಹೇಳಿ ಆ ಪತ್ರವನ್ನು ಮದನನ ಕೈಗೆ ಕೊಡ್ತಾನೆ. ಮುಂದೆ 15ನೆಯ ಪದ್ಯಭಾಗ. ಆ ಸಭೆಯೊಳ್ ಇದ್ದವರನ್ನು ಇರಿಸಿ ಶಶಿಹಾಸನಂ ಗದ್ದುಗೆಗೆ ನೆಲೆಗೊಳಿಸಿ ಮದನನ್ ಅಮಲನೆಂಬ ತನ್ನ ಅನುಜನನ್ ಕೂಡಿಕೊಂಡು ಆಸ್ಥಾನದಿ ಏಕಾಂತ ಭವನಕ್ಕೈದಿ ಹೊದ್ದಿಸಿದ ಮುದ್ರೆಯಂ ತೆಗೆದು ಪತ್ರವನೋದಿ ತಿದ್ದಿದ ಅಕ್ಕರವನ್ ಅರಿಯದೆ ನಿಜದ ಬರಹಂ ಎಂದು ಅತಿ ಹರ್ಷಾರ್ಣವದೊಳಗೆ ಅದ್ದನ್. ಶತಯಾಗತನೆಯ ಆಗ ಕೇಳ್ಕೌತುಕವನು. ಇಲ್ಲಿ ಏನಾಗ್ತದೆ, ಈ ಪದ್ಯ ಭಾಗದಲ್ಲಿ ಆ ಸಭೆಯಲ್ಲಿ ಇದ್ದವರನ್ನು ಅವರವರ ಸ್ಥಾನದಲ್ಲಿಯೇ ಕುಳ್ಳಿರಿಸಿ, ಅಂದರೆ ಅವನು ಈಗ ಓದ್ತಾ ಇದ್ದಾನೆ ಆ ಪತ್ರವನ್ನು, ಚಂದ್ರಹಾಸನನ್ನು ಉಚಿತವಾದ ಪೀಠದಲ್ಲಿ ಕುಳ್ಳಿರಿಸಿ ಮದನನು ತನ್ನ ತಮ್ಮನಾದ ಅಮಲ, ಅವನಿಗೊಬ್ಬ ತಮ್ಮ ಇದ್ದಾನೆ ಅಮಲ ಅಂತ, ಆ ಅಮಲನನ್ನು ಜೊತೆಗೂಡಿಕೊಂಡು ಗುಪ್ತ ಸಮಾಲೋಚನಾ ಮಂದಿರಕ್ಕೆ ಆಗಮಿಸಿ ಸೇರಿಸಿದಂತಹ ಮುದ್ರೆಯನ್ನು ತೆಗೆದು ಬಂದಂತಹ ಪತ್ರವನ್ನು ತೆಗೆದು ಪತ್ರವನ್ನು ಓದಿಕೊಂಡು ತಿದ್ದಿದ ಅಕ್ಷರವನ್ನು ಅರಿಯದೆ, ಅಲ್ಲಿ ವಿಷವಾ ಅಂತ ಇದ್ದದ್ದು ವಾಕಾರ ತಿದ್ದಿದೆ ಎ ಆಗಿದೆ, ಅದವನಿಗೆ ಗೊತ್ತಾಗುವುದಿಲ್ಲ. ತಿದ್ದಿದ ಅಕ್ಷರವನ್ನು ಅರಿಯದೆ ನಿಜವಾದ ಬರಹ ಇದು ಎಂದು ಭಾವಿಸಿಕೊಂಡು ಮದನನು ಸಂತೋಷ ಸಾಗರದಲ್ಲಿ ಮುಳುಗುತ್ತಾನೆ. ಅಂದರೆ ಇಷ್ಟು ಚಂದದ ಹುಡುಗನಿಗೆ ತನ್ನ ತಂಗಿಯನ್ನು ಕೊಡಬೇಕು, ವಿಷಯನ್ನು ಕೊಡಬೇಕು ಅಂತ ಅಪ್ಪ ಬರೆದಿದ್ದಾರೆ ಅಂತ ಅವನು ಬಹಳ ಖುಷಿಯಾಗ್ತಾನೆ. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಶತಯಾಗತನಯ ಅಂದರೆ ಇಲ್ಲಿ ಅರ್ಜುನನಿಗೆ ಹೇಳೋದು, ಶತ ಅಂದರೆ 100 ಯಾಗವನ್ನು ಅವನು ಮಾಡಿದ್ದಂತೆ. ಶತಯಾಗತನಯನೇ, ಆ 100 ಯಾಗವನ್ನು ಮಾಡಿಸಿದಂಥವನ ಮಗನೇ, ಅಂದರೆ 100 ಯಾಗವನ್ನು ಮಾಡಿದ್ದು ಇಂದ್ರನ ಮಗನೇ ಅರ್ಜುನನೇ. ಕೇಳು, ನಾರದ ಹೇಳ್ತಾ ಇದ್ದಾನೆ, ಎಂದು ಅಯ್ಯನಿಂದ ಎನಗೆ ನೇಮಿಸಿ ಕಳುಹಿದ ಈ ಸುವಕ್ಕಣೆಗಳೇಸಾದುದು. ಈತನ್ ತನಗೆ ಮಹಾಹಿತನ್, ಈ ಸೀಮೆಗೆ ಅರಸು ಆದಪಂ ಸರ್ವಥಾ ಮಿತ್ರನಪ್ಪವಂ ಇದು ನಿಶ್ಚಯಂ. ಕುಲಾಚಾರಗತಿಯನ್ ಆರೈವಡೆ ಮೋಸವೇ ವಿಲಾಸದಿಂ ವಿಷಯ ಮೋಹಿಸುವಂತೆ ಕೊಡುವೆನ್. ಇದಕ್ಕೆ ಓಸರಿಸಲೇಕೆ ತಂಗಿಗೆ ಈತನ್ ತಕ್ಕವರನ್ ಎಂದು ಮದನಂ ತಿಳಿದನ್. ಅಂದರೆ ಇಂದು ಲೇಸಾಯಿತು, ಒಳಿತಾಯಿತು. ಇಂದು ಅಪ್ಪನಿಂದ ನನಗೆ ವಹಿಸಿ ಕಳುಹಿಸಿದಂತಹ ಈ ಪತ್ರದಲ್ಲಿ ಒಳ್ಳೆಯ ಮಾತುಗಳೇ ಇವೆ, ಒಳಿತಾಗಿವೆ, ಸುವಕ್ಕಣೆಗಳು. ಇದರಲ್ಲಿ ಹೀಗೆ ಬರೆದಿದೆ, ಈ ಚಂದ್ರಹಾಸನು ನಮಗೆ ತುಂಬ ಹಿತನಾದವನು, ಅಲ್ಲದೆ ಮುಂದೆ ನಮ್ಮ ರಾಜ್ಯಕ್ಕೆ ರಾಜನಾಗುವವನು. ಇದು ಸತ್ಯ. ನಮ್ಮ ವಂಶದ ಆಚಾರ ವ್ಯವಸ್ಥೆಯನ್ನು ಪರಿಭಾವಿಸುವುದಾದರೆ ಇದರಲ್ಲಿ ಮೋಸವೇನಿದೆ? ಅಪ್ಪನ ಮಾತಿನಂತೆ ತಂಗಿಗೆ ಈ ಚಂದ್ರಹಾಸನನ್ನು ತಕ್ಕ ವರನಾಗಿರುವುದರಿಂದ ಆಕೆ ಇಷ್ಟಪಡುವಂತೆ ಆಕೆಯನ್ನು ಆತನಿಗೆ ಮದುವೆ ಮಾಡಿಕೊಡುತ್ತೇನೆ. ಅಂದರೆ ನಮ್ಮ ಕುಲಾಚಾರ ಗತಿಯನ್ನು ಆರೈವಡೆ ವಿಲಾಸದಿಂ ವಿಷಯ ಮೋಹಿಸುವಂತೆ, ನಮ್ಮ ಕುಲಾಚಾರ, ನಮ್ಮ ವಂಶದ ಆಚಾರ ವ್ಯವಸ್ಥೆಯನ್ನು ಪರಿಭಾವಿಸುವುದಾದರೆ ಈತ ಸೂಕ್ತನಾದ ವರನಾಗಿದ್ದಾನೆ. ನಿನ್ನ ತಂಗಿ ಈ ಚಂದ್ರಹಾಸನ ನಿನ್ನ ತಂಗಿಗೆ ಮದುವೆ ಮಾಡಿಕೊಡು. ವರನಾಗಿರುವುದರಿಂದ ಆಕೆ ಇಷ್ಟಪಡುವಂತೆ ಆಕೆಯನ್ನು ಆತನಿಗೆ ಮದುವೆ ಮಾಡಿಕೊಡುತ್ತೇನೆ. ಇದಕ್ಕೆ ನಾನು ಏಕೆ ಹಿಂಜರಿಯಲಿ ಎಂದು ಮದನ ತನ್ನೊಳಗೆ ಭಾವಿಸ್ತಾನೆ. ಈಗ 17ನೆಯ ಕಾವ್ಯಭಾಗ ಗಮನಿಸಿ. ಮುನ್ನ ತಂದೆಯ ನಿರೂಪದ ಕಾರ್ಯಂ ಅದರ ಮೇಲೆ ಎನ್ನ ಮನವು ಇವನುಳ್ ಅಕ್ಕಕ್ಕರಿಸುತ್ತಿದೆ. ಅಕ್ಕರ್ವೆರಸು
ಅಕ್ಕರೆ ಕುಡಿಸು ಬೆರಸು. ಅಕ್ಕರೆಯು ನನ್ನ ಮನಸ್ಸೂ ಕೂಡ ಇವನೊಳ್ ಅಕ್ಕರುವೆರಸುತ್ತಿದೆ, ಅಂದರೆ ಮತ್ತಷ್ಟು ಪ್ರೀತಿ ಉಂಟಾಗ್ತಾ ಇದೆ. ರೂಪಂ ಉನ್ನಿಸುವಡೆ ಅನುಜೆಗೆ ಈತಂಗೆ ಪಾಸಟಿ, ವಿಚಾರಿಸಿ ಕೃಷ್ಣ ಭಕ್ತನಿವನು ಇನ್ನೂ ಸಂಶಯಂ ಇಲ್ಲ. ಚಂದ್ರಹಾಸಂಗೆ ಕನ್ನೈದಿಲೆಯ ಅಂದದ ತಂಗಿಯಂ ಕೊಟ್ಟು ಮನ್ನಿಸುವೆನ್ ಎಂದು ನಿಶ್ಚಯಿಸಿ ಮದನ ಮತ್ತೆ ಓಲಗದ ಸಭೆಗೆ ಬಂದನು. ರಹಸ್ಯ ಕೋಣೆಯಲ್ಲಿದ್ದಾನೆ ಅವನು. ಈಗ ಅವನು ಹೀಗೆ ಯೋಚನೆ ಮಾಡ್ತಾನೆ. ಮೊದಲು ತಂದೆಯ ಆಜ್ಞೆಯ ಕೆಲಸ, ತಂದೆ ಆಜ್ಞೆಯನ್ನು ಕೊಟ್ಟಿದ್ದಾರೆ, ವಿಷಯನ್ನು ಈ ಚಂದ್ರಹಾಸನಿಗೆ ಕೊಡಬೇಕು ಅಂತ. ಅದರೊಂದಿಗೆ ಈ ಚಂದ್ರಹಾಸನ ಮೇಲೆ ನನ್ನ ಮನಸ್ಸು ಪ್ರೀತಿಯನ್ನು ತುಂಬ್ತಾ ಇದೆ. ಆತನ ರೂಪವನ್ನು ಪರಿಭಾವಿಸುವುದಾದರೆ ಚಂದ್ರಹಾಸ ನನ್ನ ತಂಗಿಯಾದ ವಿಷಯಕ್ಕೆ ತಕ್ಕ ಜೋಡಿ. ಇನ್ನೂ ವಿಚಾರಿಸುವುದಾದರೆ ಈತ ಕೃಷ್ಣ ಭಕ್ತನಂತೆ, ಇನ್ನೂ ಸಂಶಯ ಪಡುವ ಅಗತ್ಯವಿಲ್ಲ. ಚೆಲುವೆಯಾದ ನನ್ನ ತಂಗಿ ವಿಷಯೆಯನ್ನು ಕನ್ನೈದಿಲೆಯಂತೆ, ಅಂದರೆ ತಾವರೆಯ ಹಾಗೆ ಸುಂದರಳಾಗಿರುವಂಥ ನನ್ನ ತಂಗಿ ವಿಷಯೆಯನ್ನು ಈ ಚಂದ್ರಹಾಸನಿಗೆ ಮದುವೆ ಮಾಡಿಕೊಟ್ಟು ಗೌರವಿಸುತ್ತೇನೆ ಎಂದು ನಿಶ್ಚಯಿಸಿ ಮದನ ಮತ್ತೆ ಆ ಓಲಗಕ್ಕೆ ಬರ್ತಾನೆ, ಅಂದರೆ ಆ ಆಸ್ಥಾನಕ್ಕೆ ಬರ್ತಾನೆ. ಬಳಿಕ ಮದನನ ಹೇಳಿಕೆಯುಳ್ ಅಂದು ಇಳೆಯ ದಿವಿಜರ್ ವಿದಿತ ಮಂಗಳ ವಿವಾಹೋಚಿತ ಕ್ರಿಯೆಗಳಂ ವಿರಚಿಸಿದರ್. ಪುರಂಧ್ರಿಯರ್ ಎಯ್ದೆ ಮಜ್ಜನದ ಮಂಡನದ ಮಾಳ್ಕೆಗಳನ್ನು ಅಳವಡಿಸಿದರು. ಕುಳಿಂದ ಜಂ ಪಣೆಯೊಳ್ ಎಸೆವ ಬಾಸಿಗದ ಮದವಳಿಗನಾಗಿ ಇರ್ದನ್. ದೇವಪುರ ನಿಳಯ ಲಕ್ಷ್ಮೀಕಾಂತನ ಒಲವಿಂದೆ ವಿಷವು ಅಮೃತಬಹುದು ಪೊಸತೇನು ಎನಲ್ಕೆ. ತನ್ನ ತಂಗಿಯನ್ನು ಈ ಚಂದ್ರಹಾಸನಿಗೆ ಮದುವೆ ಮಾಡಿಕೊಡುತ್ತೇನೆ ಎಂದು ನಿರ್ಧಾರ ಮಾಡಿದ ನಂತರ ಮದನನ ಆಜ್ಞೆಯ ಪ್ರಕಾರ ಅಲ್ಲಿರುವಂತಹ ಬ್ರಾಹ್ಮಣರು ವಿವಾಹಕ್ಕೆ ಸಂಬಂಧಿಸಿದಂತಹ ಕ್ರಿಯೆಗಳನ್ನು ವಿರಚಿಸ್ತಾರೆ. ಹಾಗೆ ಅಲ್ಲಿರುವಂತಹ ಹಿರಿಯ ಮುತ್ತೈದೆಯರು ಈ ಮದುಮಕ್ಕಳಿಗೆ, ಅಂದರೆ ಈ ಹುಡುಗನಿಗೆ ಚಂದ್ರಹಾಸನಿಗೆ ಬಾಸಿಗದ ಮದವಳಿಗ, ಅಂದರೆ ಈ ಮದುಮಕ್ಕಳಿಗೆ ಹಿರಿಯ ಮುತ್ತೈದೆಯರು ಸ್ನಾನ ಅಲಂಕರಣ ಮೊದಲಾದ ಆಚರಣೆಗಳನ್ನು ವ್ಯವಸ್ಥೆಗೊಳಿಸ್ತಾರೆ. ಹಣೆಯಲ್ಲಿ ಶೋಭಿಸುವಂತಹ ಬಾಸಿಂಗವನ್ನು ಆತನಿಗೆ ಕಟ್ಟುತ್ತಾರೆ. ಪಣೆಯೊಳ್ ಎಸೆವ ಬಾಸಿಗದ ಮದವಳಿಗ, ಹಣೆಯಲ್ಲಿ ಶೋಭಿಸ್ತಾ ಇರುವಂತಹ ಬಾಸಿಂಗವನ್ನು ಕಟ್ಟಿಕೊಂಡಂತಹ ಕುಳಿಂದನ ಮಗ, ನಿಮಗೆಲ್ಲ ಗೊತ್ತಿದೆ, ಕುಳಿಂದಲ್ಲಿ ಬೇಡರ ನಾಯಕ, ಕುಳಿಂದನ ಮಗನಾದ ಚಂದ್ರಹಾಸ ಮದುಮಗನಾದನು. ದೇವಪುರದಲ್ಲಿ ಸ್ಥಿರವಾಗಿರುವ ಲಕ್ಷ್ಮೀಕಾಂತನ ಒಲವಿನಿಂದ ವಿಷವೂ ಕೂಡ ಅಮೃತವಾಗುತ್ತದೆ. ಲಕ್ಷ್ಮೀಕಾಂತನ ಒಲವಿಂದ ದೇವಪುರ ನಿಳಯನಾಗಿರುವಂತಹ ಲಕ್ಷ್ಮೀಕಾಂತ ಅಂದರೆ ಶ್ರೀಕೃಷ್ಣ ವಿಷ್ಣುವಿನ ಒಂದು ಒಲವಿನಿಂದ ಪ್ರೀತಿಯಿಂದ ವಿಷವೂ ಕೂಡ ಅಮೃತಬಹುದು ಹೊಸತೇನಲ್ಕೆ. ಹೊಸತೇನಿದೆ, ಇದರಲ್ಲಿ ಹೊಸತೇನಿದೆ, ದೇವರು ಇಚ್ಛಿಸಿದರೆ ವಿಷವೂ ಕೂಡ ಅಮೃತವಾಗುತ್ತದೆ ಅನ್ನುವಂಥದ್ದು. ಮುಂದೆ ಸುತ್ರಾಮತನಯ ಕೇಳು ಉತ್ಸವದೊಳು ಈ ಪರಿ ದಿನತ್ರಯಂ ನಡೆಯಲ್ಕೆ. ನಾಲ್ಕನೆಯ ದಿವಸದೊಳ್ ಚಿತ್ರಮಂ ವಿರಚಿತ ಪೊಳಲ್ ಪುಗಿಸಿ ನಾಗವಲ್ಲಿಯ ಸೊಡರ್ಗಳನ್ನು ಒದವಿಸಿ ಕ್ಷತ್ರಿಯ ವಿವಾಹ ವೈಭವದೊಳ್ ಇದು ಹೊಸತು ಎನೆ ಧರಿತ್ರಿಯೊಳ್ ಶತಪತ್ರನಾಭನ ಕಿಂಕರರ್ಗೆ ಮಾಡಿದ ಮಿಥ್ಯೆ ನಾನೇ ಪಥ್ಯಂ ಎನಲ್ ಚಂದ್ರಹಾಸಂಗೆ ಮದುವೆಯಾಯಿತು. ಸುತ್ರಾಮತನಯ, ಸುತ್ರಾಮ ಅಂದರೆ ದೇವೇಂದ್ರ, ತನಯ ಅಂದರೆ ಮಗ. ಸುತ್ರಾಮತನಯನೇ ದೇವೇಂದ್ರನ ಮಗನಾದಂತಹ ಅರ್ಜುನನೇ ಕೇಳು. ಈ ರೀತಿಯಲ್ಲಿ ಉತ್ಸವದ ರೀತಿಯಲ್ಲಿ ವಿಜೃಂಭಣೆಯಿಂದ 3 ದಿನಗಳ ಕಾಲ ವಿವಾಹ ನಡೆಯಲ್. ದಿನತ್ರಯ 3 ದಿನಗಳು ವಿವಾಹ ನಡೆಯಲು, ಪಾಪ ಅವನಿಲ್ಲ ಈಗ, ದುಷ್ಟಬುದ್ಧಿ ವಿಷಯ ಗೊತ್ತಿಲ್ಲ. ಇಲ್ಲಿ 4ನೆಯ ದಿವಸದಲ್ಲಿ ಪಟ್ಟಣವನ್ನು ವಿವಿಧ ರೀತಿಯಲ್ಲಿ ಅಲಂಕರಿಸಿ ಆ ಮದುಮಕ್ಕಳನ್ನು ಮೆರವಣಿಗೆ ಮಾಡಿಸಿ ನಾಗವಲ್ಲಿಯ ದೀಪಗಳನ್ನು ಅಣಿಗೊಳಿಸಿ ಕ್ಷತ್ರಿಯ ವಿವಾಹ ವೈಭವದಲ್ಲಿಯೇ ಇದು ಹೊಸತು ಎನ್ನುವಂತೆ, ಮಾತ್ರವಲ್ಲ ವಿಷ್ಣು ಭಕ್ತರಿಗೆ ಮಾಡಿದ ಮೋಸ ಅದು ಹಿತವಾಗಿ ಪರಿಣಮಿಸುವಂತೆ, ಅಂದರೆ ವಿಷ್ಣು ಭಕ್ತ ಕೃಷ್ಣ ಭಕ್ತನಾದಂಥ ಈ ಚಂದ್ರಹಾಸನನ್ನು ಕೊಲ್ಲಬೇಕು ಅಂತ ದುಷ್ಟಬುದ್ಧಿ ಮನಸ್ಸು ಮಾಡಿದ್ದ. ಆದರೆ ದೇವರ ನಿರ್ಣಯವೇ ಬೇರೆ ಇತ್ತು. ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡೆಯುವ ಹಾಗೆ, ಇನ್ನೂ ವಿಜೃಂಭಣೆಯಿಂದ ಅದು ಹಿತವಾಗಿ ಪರಿಣಮಿಸುವಂತೆ ಆ ಭೂಮಿಯಲ್ಲಿ ಚಂದ್ರಹಾಸನಿಗೆ ವಿಷಯೆಯೊಂದಿಗೆ ಮದುವೆಯಾಯಿತು.
ಇತ್ತ ಮದನ ಬಹಳ ವೈಭವದಿಂದ ತನ್ನ ತಂಗಿಯನ್ನು ಚಂದ್ರಹಾಸನಿಗೆ ಮದುವೆ ಮಾಡಿ ಕೊಡ್ತಾನೆ. ಈ ಕಡೆ ಈಗ ದುಷ್ಟಬುದ್ಧಿ ಇದ್ದಾನೆ. ದುಷ್ಟಬುದ್ಧಿ ಏನು ಮಾಡ್ತಾನೆ ನೋಡಿ, ಅಲ್ಲಿ ಕುಳಿಂದಕನ ಬಳಿಗೆ ಅವನು ಹೋಗ್ತಾನೆ. ಅಂದರೆ ಕುಳಿಂದಕ ತನ್ನ ಮಗನನ್ನು ಚಂದ್ರಹಾಸನನ್ನು ಕಪ್ಪ ಕಾಣಿಕೆ ಕೊಡಲಿಕ್ಕೆ ದುಷ್ಟಬುದ್ಧಿ ಅಲ್ಲಿಗೆ ಕಳಿಸಿದ್ದು. ದುಷ್ಟಬುದ್ಧಿಗೆ ಚಂದ್ರಹಾಸನ ಪರಿಚಯವಾಗಿ ಚಂದ್ರಹಾಸನನ್ನು ಮದನನ ಬಳಿಗೆ ಆತನನ್ನು ಕೊಲ್ಲಲು ಕಳಿಸಿದ್ದು. ಈ ಕಡೆ ಏನಾಗ್ತದೆ ನೋಡಿ, ಅಲ್ಲಿ ದುಷ್ಟಬುದ್ಧಿ ಅವನನ್ನು ಕುಳಿಂದಕನನ್ನು ಅವನು ಸೆರೆಗೆ ಹಾಕ್ತಾನೆ. ಅಷ್ಟೆಲ್ಲ ನೀನು ಈ ಒಂದು ಹಣವನ್ನೆಲ್ಲ ನೀನು ಹಾಳು ಮಾಡಿದ್ಯಲ್ಲ ಅಂತ ಹೇಳಿಕೊಂಡು ಅವನನ್ನು ಸಂಪತ್ತನ್ನು ಹಾಳು ಮಾಡಿದ ಆರೋಪವನ್ನು ಕುಳಿಂದಕನಿಗೆ ಹೊರಿಸ್ತಾನೆ. ಅವನು ಒಂದು ಸ್ವಲ್ಪ ಮೋಸದವನೇ ದುಷ್ಟಬುದ್ಧಿ. ಅಲ್ಲಿಂದ ಅವನನ್ನು ಕುಳಿಂದಕನನ್ನು ಸೆರೆಮನೆಗೆ ತಳ್ತಾನೆ. ಅವನನ್ನು ದಂಡಿಸಿ ಕೈಕಾಲುಗಳಿಗೆ ಬೇಡಿ ತೊಡಿಸಿ ಅವನನ್ನು ಸೆರೆಮನೆಯಲ್ಲಿ ಇಡ್ತಾನೆ. ಈ ಕಡೆ ತನ್ನ ಮಗ ಏನು ಮಾಡಿದ್ದಾನೋ, ಕೊಂದನ ಇಲ್ವಾ ಅಂತ ಅವನು ಬಹಳ ಕಾತರದಿಂದ, ಕೊಂದಿರ್ಬೋದು ಚಂದ್ರಹಾಸನನ್ನು ಕೊಂದಿರ್ಬೋದು ಅಂತ ಅವನು ಬಹಳ ಒಂದು ಕಾತರದಿಂದ ಓಡ್ಕೊಂಡು ಬರ್ತಾನೆ. ಬಹಳ ಧಾವಂತದಿಂದ ತನ್ನ ಊರಿಗೆ ಬರ್ತಾ ಇರುವಾಗ ಅಲ್ಲಿ ಒಂದು ಸರ್ಪ ಕಾಣಿಸಿಕೊಳ್ತದೆ ಅವನಿಗೆ. ಅಂದರೆ ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಸಂಪತ್ತನ್ನು ಕಾಯುವಂಥದ್ದು ಸರ್ಪ, ಫಣಿ. ಆ ಸರ್ಪ ಏನು ಮಾಡ್ತದೆ ಅಂದರೆ ಸರ್ಪ ನಿಧಿಯನ್ನು ಕಾಯ್ತದೆ ಅನ್ನುವಂಥದ್ದು. ಪಾಪಿಯ ಹಣವನ್ನು ವಿಶೋರಗ ಕಾದಿತ್ತು. ಅದು ಈಗ ಒಳ್ಳೆಯವನಾದ ಚಂದ್ರಹಾಸನ ಪಾಲಾಯಿತು. ಸರ್ಪಕ್ಕೆ ಅದರ ಒಡೆತನ ಹೋಯಿತು, ದುಷ್ಟಬುದ್ಧಿಗೂ ಅದರ ಒಡೆತನ ಜಾರಿತು ಅನ್ನುವಂಥದ್ದು. ಈ ಸರ್ಪ ಹೇಳ್ತದೆ, ಏನು ಹೇಳುವುದಂದರೆ, ಮಾನವನ ತೆರೆದೊಳ್ಳು ಇಂತೆಂದು ಒರೆದು ಫಣಿ ಬಿಲಕ್ಕೆ ತಾನು ಇಳಿಯೇ. ಆ ಸರ್ಪ ಏನು ಹೇಳಿತು ಅಂದರೆ, ಇದುವರೆಗೂ ನಿನ್ನ ಆಲಯವನ್ನು ನಾನು ಕಾಯ್ದುಕೊಂಡಿದ್ದೆ, ಈಗ ನಿನ್ನ ಮಗನಿಂದ ಅದು ಹೋಯಿತು ಅಂತ ಹೇಳಿ ಒರೆದು ಹೇಳಿ ಫಣಿ ಬಿಲಕ್ಕೆ ತಾನು ಇಳಿಯೇ ವಿಸ್ಮಿತನಾಗಿ ಕೇಳ್ದು. ಆ ಸರ್ಪ ಹೀಗೆ ಹೇಳಿದ್ದನ್ನು ನೋಡಿ ಇವನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಅಂದರೆ ಏನು ಅದು ಹೇಳಿದ್ದೇನು, ದುಷ್ಟಬುದ್ಧಿಯಾದಂಥ ನಿನ್ನ ಸಂಪತ್ತನ್ನು ನಾನು ಕಾಯ್ತಾ ಇದ್ದೆ, ಈಗ ಅದು ಒಳ್ಳೆಯವನಿಗೆ ಹೋಯಿತು. ಒಳ್ಳೆಯವನು ಯಾರು? ಚಂದ್ರಹಾಸ. ಮದನ ಅವನಿಗೆ ಕೊಟ್ಟುಬಿಟ್ಟ. ಈಗ ನಿನ್ನಿಂದ ಆ ಒಡೆತನ ಜಾರಿತು ಅನ್ನುವಂಥ ಮಾತು ಆ ಫಣಿಯ ಮಾತಿನಲ್ಲಿ ಸೂಚಿಸ್ತದೆ. ಇವನು ಹೇಳ್ತಾನೆ, ಇವನಿಗೆ ಆಶ್ಚರ್ಯ ಆಗ್ತದೆ. ವಿಸ್ಮಿತನಾಗಿ ಕೇಳ್ದು, ಮಂತ್ರಿ ದುಮ್ಮಾನದಿ ನಗರದ ಸಮೀಪಕ್ಕೆ ಐತರೆ ವಾದ್ಯ ಘೋಷಿತಂ ಕಿವಿಯೊಳ್ಳಿ ಇಡಿಯೇ ಏನುದು ಉತ್ಸವಂ ಊರೊಳಗೆಯೇನೆ ಕಂಡವರ್ ನಿನ್ನ ಸೂನು ಮದನಂ ಚಂದ್ರಹಾಸಂಗೆ ವಿಷಯಗೆ ವಿಧಾನದಿಂದ ಮದುವೆಯಂ ಮಾಡಿಸಿದರ ಹೊಸಗೆ ಪೊಳಲೊಳ್ ಆದಪುದು ಎಂದರು. ಅಂದರೆ ಇವನು ಓಡಿಕೊಂಡು ಬರ್ತಾನೆ, ಮನಸ್ಸಿನ ತಳಮಳದಿಂದ ಓಡೋಡಿಕೊಂಡು ಬರ್ತಾನೆ. ಅಷ್ಟು ಹೊತ್ತಿಗೆ ಅಲ್ಲಿ ಎಲ್ಲ ಮದುವೆಯ ವಾದ್ಯಘೋಷಗಳೆಲ್ಲ ಅವನ ಕಿವಿಗೆ ಕೇಳ್ತದೆ. ಅದಕ್ಕೆ ಅವನು ಸಮೀಪದಲ್ಲಿ ಇದ್ದವರ ಹತ್ತಿರ ಕೇಳ್ತಾನೆ, ಊರಿನಲ್ಲಿ ಏನಿದು ಉತ್ಸವ ಅಂತ ಕೇಳ್ತಾನೆ. ಆಗ ಪ್ರಜೆಗಳೆಲ್ಲ ಹೇಳ್ತಾರೆ, ನಿನ್ನ ಮಗ ಮದನ ವಿಧಿಪೂರ್ವಕವಾಗಿ ಚಂದ್ರಹಾಸನಿಗೂ ವಿಷಯಗೂ ಮದುವೆ ಮಾಡಿಸಿದ್ದಾನೆ, ಅದರ ಶುಭ ಸಮಾಚಾರವೇ ಪಟ್ಟಣದಲ್ಲಿ ತುಂಬಿಕೊಂಡಿದೆ ಅಂತ ದುಷ್ಟಬುದ್ಧಿಗೆ ಆ ಜನರು ಹೇಳ್ತಾರೆ. ಆ ಜನರು ಹೇಳಿದಂತಹ ಆ ವಿಷಯ ಕೂರ್ದಸಿ ಹೇಗೆ ಅವನ ಕಿವಿಗೆ ಯಾವ ರೀತಿಯಲ್ಲಿ ಕೇಳಿಸ್ತದೆ ಅಂದರೆ, ಆಗ ಕರ್ಣದೊಳ್ ಕೂರ್ದ ಹಸಿಯನ್ ಇಳುಹಿದಂತಾಯ್ತು, ಉಗ್ರ ಕೋಪದಿಂ ಅಕ್ಷಿಗಳ್ ಅರುಣತೆಯನ್ ಕಾರ್ದುವು, ಮಗನ್ ತನ್ನ ನೇಮವನ್ ಮೀರ್ದನೆ ಅಕಟ ಎಂದು ಪಲ್ ಕಡಿಯುತ್ತ ಐತರಲ್ಕೆ ಸಾರ್ಧ ಸಂತೋಷದಿಂ ಬಂದು ಕಾಲ್ಗೆ ಎರಗಿದೊಡೆ ಚೀರ್ದು ಸುತನಂ ಬೈದು ಮಂತ್ರಿ ನಿಜ ಸದನಮಂ ಸೇರ್ದು ಪೊನ್ನ ಅಂದಣಮನ್ ಇಳಿದ ಆತ್ಮಜಾತನಂ ನೋಡಿ ಮುಳಿದು ಇಂತೆಂದನ್. ಪುರಜನರ ಬಾಯಿಂದ ಕೇಳಿದಂತಹ ಆ ಮಾತುಗಳನ್ನು ಕೇಳಿದಾಗ ದುಷ್ಟಬುದ್ಧಿಗೆ ಕಿವಿಗಳಲ್ಲಿ ಹರಿತವಾದ ಖಡ್ಗವನ್ನು ಚುಚ್ಚಿದ ಹಾಗಾಯಿತು. ಆತನ ಕಣ್ಣುಗಳು ಭಯಂಕರವಾದ ಕೋಪದಿಂದ ರಕ್ತವನ್ನೇ ಕಾರಿದವು. ಅಕ್ಷಿಗಳ್ ಅರುಣತೆಯನ್ನು ಉಗ್ರ ಕೋಪದಿ ಅಂದರೆ ಆತನ ಕಣ್ಣುಗಳು ಭಯಂಕರವಾದಂಥ
ಕೋಪದಿಂದ ರಕ್ತವನ್ನೇ ಕಾರಿದುವಂತೆ, ಅಂದರೆ ರಕ್ತ ಕಾರುವುದಂದರೆ ಕೆಂಪಾಗಿದೆ, ಸಿಟ್ಟಿನಿಂದ ಕೆಂಪಾಗಿದೆ ದುಷ್ಟಬುದ್ಧಿಯ ಕಣ್ಣುಗಳು. ಮದನ ತನ್ನ ಕರ್ತವ್ಯವನ್ನು ಮೀರಿದನೆ ಎಂದು ಕೋಪದಿಂದ ಹಲ್ಲುಗಳನ್ನು ಕಟಕಟಿಸುತ್ತಾ, ಹಲ್ಲುಗಳನ್ನು ಕಟಕಟ ಮಾಡ್ತಿದ್ದಾನೆ. ಅಂದರೆ ಸಿಟ್ಟು ಬರುವಾಗ ಹಲ್ಲು ಕಚ್ಚಿ ಇದು ಮಾಡ್ತೇವೆ ನೋಡಿ, ಶಬ್ದ ಬರ್ತದೆ ಅದರಲ್ಲಿ. ಹಾಗೆ ಇವನು ಕೂಡ ಕಟಕಟ ಮಾಡ್ತಾ ಇದ್ದಾನೆ. ಬರುತ್ತಿರಲು ಮದನ ತಂದೆಯನ್ನು ಕಂಡು ತನ್ನಲ್ಲಿ ಉಂಟಾದಂತಹ ಸಂತೋಷದಿಂದ ತಂದೆಯ ಕಾಲಿಗೆ ನಮಸ್ಕರಿಸಿದಾಗ ದುಷ್ಟಬುದ್ಧಿ ಚೀರುತ್ತಾ ಮಗನನ್ನು ಬೈತಾನೆ. ತನ್ನ ಮನೆಯನ್ನು ಸೇರಿಕೊಂಡಾಗ ತನ್ನ ಮಗ ಚಿನ್ನದ ಪಲ್ಲಕ್ಕಿಯಲ್ಲಿ ಬಂದು ಮನೆಯ ಮುಂದೆ ಇಳಿದುದನ್ನು ನೋಡಿ ಮತ್ತೆ ಸಿಟ್ಟಾಗಿ ಹೀಗೆ ಹೇಳ್ತಾನೆ. ಅವನು ಮನೆಗೆ ಬರ್ತಾನೆ. ಆಗ ಅವನು ಚಿನ್ನದ ಪಲ್ಲಕ್ಕಿಯಲ್ಲಿ ಮದನ ಬರ್ತಾನಂತೆ. ಇವನಂದರೆ ದುಡ್ಡು ಒಟ್ಟು ಮಾಡುವವನು, ಇವನಲ್ಲಿ ದರ್ಬಾರ್ ಖರ್ಚು ಮಾಡಿದ್ದಾನೆ. ಅದನ್ನು ನೋಡಿ ಇವನಿಗೆ ಇನ್ನೂ ಸಿಟ್ಟು ಬರ್ತದೆ. ಅವನು ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ಮೂಢ ನೀನು ಎಲವೋ ಮದನ, ಎಲನೆಲವೋ ಮದನ ನೀನು ಮೂಢನ್, ನಾಂ ನಿನ್ನೆಡೆಗೆ ಗೂಢದಿಂ ಉರುವ ಕಜ್ಜಮಂಬರಿಸಿ ಕಳುಹಿಸಿದೊಡೆ ರೋಢಿಂ ಮಾಡಿ ಕೆಡಿಸಿದೆ ಪಾಪಿ, ಹೃದಯ ಶೂಲವೆನ್ ಎನಗೆ ಮೇದಿನಿಯೊಳ್ ಗಾಢದಿಂ ಬಲಿದೆ, ಸಾಮ್ರಾಜ್ಯ ಸಿಂಹಾಸನವನ್ನು ಆರೂಢನಾಗಿರಲು ಒಲ್ಲದೆ ಅರ್ಜಿಸಿದ ವಿತ್ತಮಂ ಬೇಡೈಸಿದ ಅಖಿಳ ಜನಕ್ಕಿತ್ತೆ, ನಿನಗೆ ವನವಾಸವೇ ಗತಿ ಹೋಗು ಎಂದನು. ಎಲವೋ ಮದನ, ನೀನು ಮೂರ್ಖನೇ ಸರಿ. ನಾನು ನಿನ್ನಲ್ಲಿಗೆ ಗೌಪ್ಯವಾಗಿ ಬರೆದು ಕಳುಹಿಸಿದ ಶ್ರೇಷ್ಠವಾದ ಕಾರ್ಯವನ್ನು ನೀನು ಅದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಮಾಡಿ ನನ್ನ ಉದ್ದೇಶವನ್ನೇ ಕೆಡಿಸಿದೆಯಲ್ಲ. ಪಾಪಿ ನೀನು. ನಿನ್ನಿಂದ ನಾನು ಎದೆನೋವನ್ನು ಅನುಭವಿಸುವಂತಾಯಿತು. ಈ ಭೂಮಿಯಲ್ಲಿ ನಾನು ನಿನಗೆ ಅತ್ಯಂತ ವಿಶೇಷವಾಗಿ ಸಾಮ್ರಾಜ್ಯವನ್ನು ಭದ್ರಪಡಿಸಿದೆ. ನೀನು ಆ ಸಿಂಹಾಸನವನ್ನು ಏರುವುದಕ್ಕೆ ಇಷ್ಟಪಡದೆ ನಾನು ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತೆಲ್ಲವನ್ನು ನಿನ್ನನ್ನು ಹಿಂಬಾಲಿಸಿದ ಜನಗಳಿಗೆ ನೀನು ದಾನ ಮಾಡಿದೆ. ನಿನಗೆ ಇನ್ನು ವನವಾಸವೇ ಗತಿ ಹೋಗು ಎಂದು ಸಿಟ್ಟಿನಿಂದ ಹೇಳುತ್ತಾನೆ. ಪಾಪ ಇಲ್ಲಿ ಮದನ ತನ್ನ ತಂಗಿಗೆ ಬಹಳ ಗಮ್ಮತ್ತಲ್ಲಿ ಮದುವೆ ಮಾಡಿದ್ದಾನೆ. ಹೀಗೆ ಆಡ್ತಾ ಇರುವಂತಹ ಪಿತನ ಮಾತಂ ಕೇಳ್ದು ಮದನನ್ನು ಉರೆ ಬೆರಗಾಗಿ ಜಿಯ ಕತಿ ಏಕೆ ನಿಮ್ಮಡಿಗಳ ನಿರೂಪಮಂ ಪ್ರತಿಪಾಲಿಸಿದೆನ್, ಅಲ್ಲದೆ ಇದರೊಳ್ ಆನ್ ಅತಿಕ್ರಮಿಸಿ ಮಾಡಿದ ಕಜ್ಜಂ ಏನ್ ಕ್ಷಿತಿಗೆ ಕ್ಷೌತುಕವೇ, ತಂದೆಯ ಮಾತಿಗಾಗಿ ರಘುಪತಿ ವಿಪಿನವಾಸದೊಳು ವರ್ತಿಸನೆ, ಪತ್ರ ಸಮ್ಮತಿ ಪಿಡಿದು ವಿಷಯಗೆ ವಿವಾಹಮಂ ವಿರಚಿಸಿದೊಡೆ ಎನಗೆ ವನವಾಯಿತು ಎಂದನು. ಹೀಗೆ ಹೇಳ್ತಾನೆ ಅವನು. ತಂದೆ ದುಷ್ಟಬುದ್ಧಿಯ ಮಾತುಗಳನ್ನು ಅವನು ಕೇಳ್ತಾನೆ. ಪಿತನ ಮಾತಂ ಕೇಳ್ದು ಮದನನ್ ಉರೆ ಬೆರಗಾಗಿ ಬಹಳಷ್ಟು ಬೆರಗಾಗ್ತಾನೆ, ಅತ್ಯಂತ ಬೆರಗಾಗ್ತಾನೆ. ಕತಿ ಏಕೆ ಜಿಯ ಒಡೆಯ, ಸಿಟ್ಟೇಕೆ, ಕತಿ ಅಂದರೆ ಸಿಟ್ಟೇಕೆ, ನಿಮ್ಮಡಿಗಳ ನಿರೂಪಮಂ ಪ್ರತಿಪಾಲಿಸಿದೆನ್, ನಿಮ್ಮ ಅಪೇಕ್ಷೆಯಂತೆ ನಿಮ್ಮಾಜ್ಞೆಯನ್ನು ನಾನು ನೆರವೇರಿಸಿದೆನ್, ಅಲ್ಲದೆ ಇದರಲ್ಲಿ ನಾನು ಮಿತಿಮೀರಿ ಮಾಡಿದ ಉಪಕ್ರಮಿಸಿ ಮಾಡಿದ ಕಜ್ಜಮನ್ ಏನು ಇದರೊಳ್ ಕ್ಷಿತಿಗೆ ಕ್ಷೌತಿಕವೇ, ಅಲ್ಲದೆ ಇದರಲ್ಲಿ ನಾನು ಮಿತಿಮೀರಿ ಮಾಡಿದ ವರ್ತಿಸಿದ ಕೆಲಸವಾದರೂ ಏನಿದೆ. ತಂದೆಯ ಪ್ರಕಾರವಾಗಿ ಅಂದು ರಾಮನ್ ರಘುಪತಿ ವರ್ತಿಸನೆ ವಿಪಿನವಾಸದೊಳ್, ಅಂದು ರಾಮ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿಲ್ಲವೇ ಬರೇ ಒಂದು ತಂದೆಯ ಮಾತಿಗೋಸ್ಕರ. ನಿಮ್ಮ ಪತ್ರದ ಆಜ್ಞೆಯನ್ನು ನಂಬಿ ನಾನು ತಂಗಿಯಾದ ವಿಷಯಕ್ಕೆ ಮದುವೆಯನ್ನು ನೆರವೇರಿಸಿದರೆ ನನಗೆ ವನವಾಸ ಅಂತ ಹೇಳ್ತಿರಲ್ಲ, ನನಗೆ ವನವಾಸವೇ ಗತಿಯಾಯಿತಲ್ಲ. ಆಗ ಅವನು ಹೇಳ್ತಾನೆ, ಗನ್ನಕದ ಮಾತು ಸಾಕು, ಇನ್ನು ಎನ್ನ ಕಣ್ಣ ಮುಂದಿರದೆ ಹೋಗು ಎಂದು ಮಂತ್ರಿ ಮಗನಂ ಬೈದು ಮುನ್ನ ತಾಂ ಬರೆಸಿ ಕಳುಹಿಸಿದ ಪತ್ರಮಂ ತರಿಸಿ ನೋಡಿಕೊಂಡು ಅದರೊಳ್ಳಿರ್ದ ಭಿನ್ನಿಸಿದ ಭಾವಾರ್ಥಮಂ ತಿಳಿದು ಎನ್ನ ತನಯನೊಳ್ ತಪ್ಪಿಲ್ಲ, ಇನ್ನು ಲೋಕದೊಳ್ಳು ವಿಧಿಲಿಖಿತ ಮುನ್ನ ನಿವಾರಿಪರುಂಟೆ. ಶಿವ ಹೊಸತೆಂದು ಬಿಸುಸುಯ್ದು ಬೆರಗಾದನು. ಅಂದರೆ ಅವನು ಏನು ಮಾಡ್ತಾನೆ, ಗನ್ನಕತಕದ ಮಾತು ಸಾಕು. ಗನ್ನಕತಕ ಅಂದರೆ ಮೋಸದ ಮಾತು ಸಾಕು, ಇನ್ನು ನನ್ನ ಕಣ್ಣ ಮುಂದೆ ನೀನು ಇರಬೇಡ, ಹೊರಟು ಹೋಗು ಅಂತ ಮಗನನ್ನು ಬೈದು ದುಷ್ಟಬುದ್ಧಿ ಈ ಹಿಂದೆ ತಾನು ಬರೆಸಿ ಕಳುಹಿಸಿದಂತಹ ಪತ್ರವನ್ನು ತರಿಸಿಕೊಂಡು ಓದಿ ಅದರಲ್ಲಿ ವ್ಯತ್ಯಾಸಗೊಂಡ ಭಾವಾರ್ಥವನ್ನು ಅಂದರೆ ಅಕ್ಷರ ಲೋಪವನ್ನು ತಿಳಿದುಕೊಂಡು ತನ್ನ ಮಗ ಮದನನಲ್ಲಿ ಯಾವ ತಪ್ಪೂ ಇಲ್ಲ, ಲೋಕದಲ್ಲಿ ವಿಧಿಲೀಲೆಗಳನ್ನು ಮೀರಿಸುವುದುಂಟೆ, ತಪ್ಪಿಸುವುದುಂಟೆ, ನಿವಾರಿಸಿಕೊಳ್ಳುವುದಕ್ಕೆ ಸಾಧ್ಯವೇ, ಶಿವ ಇದು ಹೊಸತು ಎಂದು ದುಷ್ಟಬುದ್ಧಿ ನಿಟ್ಟುಸಿರು ಬಿಟ್ಟು ಬೆರಗಾದನು. ದುಷ್ಟಬುದ್ಧಿಯ ಆಲೋಚನೆ ಎಷ್ಟು ವಿಕಾರವಾಗಿದೆ ಅಂದರೆ ಅವನೊಂದು ಯೋಚನೆ ಮಾಡ್ತಾನೆ ನೋಡಿ. ಈಗ ವಿಧುಹಾಸನಂ ಈಗ ಫಲವು ಉಪಾಯದಿಂದ ನಾಂ ವಧಿಸದೆ ಇರ್ದೊಡೆ ತನ್ನ ಸಂತತಿಗೆ ಧರೆಯನ್ ಆಳ್ವ ಸಂಪದಂ ಆಗದು,
ಅದರಿಂದೇ ಕುಲಘಾತಕಗೆ ಮದುವೆಯಾದ ವಿಷಯ ವಿಧವೆಯಾಗಿರಲಿ ಎಂದು ಹೃದಯದೊಳು ನಿಶ್ಚಯಿಸಿ ಮಧುರ ಉಕ್ತಿಯಿಂದ ಮದುಮಕ್ಕಳಂ ಮನ್ನಿಸಿ ವಿವಿಧ ವೈಭವಗಳಂ ನಡೆಸಿ ಮಂತ್ರಿ ಜಾಮಾತನಂ ಕರೆದು ಇಂತೆಂದಂ. ಅವನು ಹೀಗೆ ಯೋಚನೆ ಮಾಡ್ತಾನೆ ನೋಡಿ. ಲೋಕದಲ್ಲಿ ಇಂಥ ತಂದೆ ಇರಬಾರ್ದು. ದುಷ್ಟಬುದ್ಧಿ ಅಂದರೆ ಅವನ ಹೆಸರಿಗೆ ತಕ್ಕ ಹಾಗೆ ಅವನಲ್ಲಿ ದುಷ್ಟಬುದ್ಧಿಯೇ. ಮಗಳು ವಿಧವೆಯಾದರೂ ತೊಂದರೆ ಇಲ್ಲ ಅಂತ ಹೇಳ್ತಾನೆ. ನಾನೀಗ ಚಂದ್ರಹಾಸನನ್ನು ಹಲವು ಉಪಾಯಗಳಿಂದ ಕೊಲ್ಲದೇ ಇದ್ದರೆ, ನಾನು ವಧಿಸದಿದ್ದರೆ ನನ್ನ ವಂಶಕ್ಕೆ ರಾಜ್ಯದ ಒಡೆತನ ಸಿಗಲಾರದು. ಅದರಿಂದಾಗಿ ಕುಲಘಾತಕನು ಎನಿಸಿರುವ ಈ ಚಂದ್ರಹಾಸನನ್ನು ಮದುವೆಯಾದ ಮಗಳು ವಿಷಯ ವಿಧವೆಯಾದರೂ ಅಡ್ಡಿಯಿಲ್ಲ ಎಂದು ಮನಸ್ಸಿನಲ್ಲಿಯೇ ನಿರ್ಧರಿಸಿ ಅತ್ಯಂತ ಹಿತವಾದ ಮಾತುಗಳಿಂದ ಆ ಮದುಮಕ್ಕಳ ಮನ್ನಿಸಿ ವಿವಿಧ ವೈಭವಗಳಂ ನಡೆಸಿ, ಅಂದರೆ ವಿವಿಧ ರೀತಿಯಲ್ಲಿ ವೈಭವಯುಕ್ತವಾದ ಆಚರಣೆಗಳನ್ನೆಲ್ಲ ನಡೆಸಿ ಅನಂತರ ದುಷ್ಟಬುದ್ಧಿ ಜಾಮಾತ ಅಂದರೆ ಅಳಿಯ, ತನ್ನ ಅಳಿಯನಾದ ಚಂದ್ರಹಾಸನನ್ನು ಕರೆದು ಹೀಗೆ ಹೇಳುತ್ತಾನೆ. ಏನು ಹೇಳ್ತಾನೆ ನೋಡಿ. ವೀರಚಂದ್ರಹಾಸ ಬಾರೈ, ನೀನು ಇನ್ನೆಗಂ ದೂರಂ ಆಗಿರ್ದೆ, ನಮಗೆ ಇನ್ನೂ ಅಳಿಯನಾದೆ. ಮದುವೆಯಾದ ಬಳಿಕ 4ನೆಯ ದಿನದೊಳ್ ನೀರಜ ಸಖ ಅಸ್ತ ಸಮಯದೊಳ್ ಊರ ಹೊರಬನದೊಳ್ ಇಹ ಚಂಡಿಕಾಲಯಕ್ಕೆ ಓರ್ವನೇ ಪೋಗಿ ಗೌರಿಯಂ ಪೂಜಿಸಬಹುದು. ವರನಾದವಂಗೆ ನಮ್ಮ ವಂಶದ ಆಚಾರಂ ಇದು, ನೀನಿದಂ ಮಾಡು ಎಂದು ನೇಮಿಸಿದನು. ಅವನೊಂದು ಹೇಳ್ತಾನೆ, ಒಂದು ಕೆಲಸವನ್ನು ಹೇಳ್ತಾನೆ. ವೀರನಾದ ಚಂದ್ರಹಾಸನೇ, ನೀನು ಇದುವರೆಗೆ ಬಹುತೇಕ ನಮಗೆ ಅಪರಿಚಿತನಾಗಿಯೇ ದೂರವಿದ್ದೆ. ಈಗ ನಮಗೆ ಅಳಿಯನಾದೆ. ಮದುವೆಯಾದ ಬಳಿಕ 4ನೆಯ ದಿನದಲ್ಲಿ ನಮ್ಮ ವಂಶದ ಆಚಾರ ಹೊಂದಿದೆ. ಅದು ಏನೆಂದರೆ, ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಊರ ಹೊರಗೆ ಕಾಡಿನಲ್ಲಿರುವ ಚಂಡಿಕಾಲಯಕ್ಕೆ ಒಬ್ಬನೇ ಹೋಗಿ ಗೌರಿ ಪೂಜೆ ಅಂದರೆ ಚಂಡಿಕಾದೇವಿಯ ಪೂಜೆಯನ್ನು ನೀನು ಪೂಜಿಸಿ ಬರಬೇಕು. ನೀನು ಇದನ್ನು ನೆರವೇರಿಸು ಎಂದು ಆಜ್ಞೆಯನ್ನು ಕೊಡ್ತಾನೆ. ಈಗ ನಾವು 27ನೆಯ ಕಾವ್ಯಭಾಗವನ್ನು ನೋಡೋಣ, ಪದ್ಯಭಾಗವನ್ನು ನೋಡೋಣ. ಲೇಸು ಆದುದು ಎಂದು ಮಾವನ ಮಾತಿಗೆ ಒಪ್ಪಿ ಶಶಿಹಾಸಂ ಪ್ರಸೂನ ಗಂಧ ಅಕ್ಷತೆಗಳಂ ತರಿಸಲ್ ಆ ಸಚಿವನ್ ಅತಿ ಗೂಢದಿಂದೆ ಚಾಂಡಾಲರಂ ಕರೆಸಿ, ನೀವು ಅಂದಿನಂತೆ ಮೋಸದಿಂ ಬಿಟ್ಟು ಬಾರದೆ ನೇಸರ್ ಅಂಬುಧಿಗೆ ಇಳಿಯಲ್ ಚಂಡಿಕಾಲಯಕ್ಕೆ ಬಹನೋರ್ವನ್ ಅಡಗಿಕೊಂಡಿರ್ದು ಓಸರಿಸದೆ ಆತನಂ ಕೊಲ್ಲುವುದು ಎಂದು ಅವರ್ಗೆ ಬೆಸಸಿದನು. ಮಾವ ಹೇಳಿದಂಥ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಸೂರ್ಯೋದಯದ ನಂತರ ಕತ್ತಲಾದ ಹೊತ್ತಿಗೆ ಊರಿನ ಹೊರಗೆ ಇರುವಂತಹ ಚಂಡಿಕಾಲಯಕ್ಕೆ ನೀನು ಹೋಗಬೇಕು. ಅಲ್ಲೊಂದು ಪೂಜೆಯನ್ನು ನೀನು ಒಬ್ಬನೇ ಪೂರೈಸಿ ಬರಬೇಕು ಅಂತ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಆಯಿತು, ಒಳ್ಳೆಯದಾಯಿತು ಅಂತ ಹೇಳಿ ಚಂದ್ರಹಾಸ ಒಪ್ಪಿಕೊಂಡು ಪೂಜೆಗೆ ಹೂ, ಗಂಧ, ಅಕ್ಷತೆ ಮೊದಲಾದವುಗಳನ್ನೆಲ್ಲ ತರಿಸಿಕೊಳ್ತಾನೆ. ಅದೇ ಸಮಯದಲ್ಲಿ ಮಂತ್ರಿ ದುಷ್ಟಬುದ್ಧಿ ಅತ್ಯಂತ ಗೂಢವಾಗಿ, ರಹಸ್ಯವಾಗಿ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕೊಲೆಗಡುಕರನ್ನು ಕರೆಸಿಕೊಳ್ತಾನೆ. ಅವನು ಹೇಳ್ತಾನೆ, ನೀವು ಅಂದಿನಂತೆ, ಹಿಂದೆ ನೀವು ಬಿಟ್ಟುಬಿಟ್ಟಿದ್ದೀರಿ, ಅಂದಿನಂತೆ ವಹಿಸಿದ ಕಾರ್ಯವನ್ನು ಮೋಸದಿಂದ ಪೂರ್ಣಗೊಳಿಸದೆ ಇಂದು ಸೂರ್ಯಾಸ್ತದ ಸಮಯದಲ್ಲಿ ಚಂಡಿಕಾಲಯದಲ್ಲಿ ಅಡಗಿಕೊಂಡಿದ್ದು ಅಲ್ಲಿಗೆ ಬರುವ ವ್ಯಕ್ತಿಯನ್ನು ಹಿಂದೆ ಮುಂದೆ ಆಲೋಚಿಸದೆ ಕೊಲ್ಲಬೇಕು ಅಂತ ಅವನು ಆಜ್ಞಾಪಿಸ್ತಾನೆ. ಮುಂದಿನ ಪದ್ಯಭಾಗ. ಉತ್ತಮ ಹಯಾರೂಢನಾಗಿ ಮದನಂ. ರವಿ ಪಶ್ಚಿಮಾಂಬುದಿಗೆ ಇಳಿವ ಹೊತ್ತು ಇತ್ತಣಿಂದ ಉತ್ತಮ ಹಾರೂಢನಾಗಿ ಮದನಂ ಜವದೊಳ್ಳ ಇದೆ ಅತ್ತಣಿಂ ಪೊಂತಳಿಗೆಯೊಳ್ ಪುಷ್ಪ ಫಲ ತಾಂಬೂಲ ಗಂಧಾಕ್ಷತೆಗಳಂ ಇರಿಸಿ ಎತ್ತಿಕೊಂಡು ಬಹ ಚಂದ್ರಹಾಸನನ್ ಎತ್ತ ಪೋದಪೆ ಎಂದು ಬೆಸಗೊಳ್ಳಲ್ ತವ ಪಿತಂ ತೆತ್ತ ಸುವ್ರತಂ ಎನಲ್ ಚಂಡಿಕಾ ಪೂಜೆಯಂ ಮಾಡಿ ಬಂದ ಪೆನ್ ಎಂದನ್. ಶ್ರೇಷ್ಠವಾದಂತಹ ಕುದುರೆಯನ್ನು ಏರಿಕೊಂಡು ಆ ಕಡೆಯಿಂದ ಅತ್ಯಂತ ವೇಗವಾಗಿ ಮದನನು ಬರುತ್ತಿರಲು ಸೂರ್ಯ ಪಶ್ಚಿಮದ ಸಮುದ್ರಕ್ಕೆ ಇಳಿಯುವ ಹೊತ್ತಿನಲ್ಲಿ ಆ ಕಡೆಯಿಂದ ಚಿನ್ನದ ಹರಿವಾಣದಲ್ಲಿ ಪುಷ್ಪ ಫಲ ತಾಂಬೂಲ ಗಂಧ ಅಕ್ಷತೆಗಳನ್ನು ಇರಿಸಿಕೊಂಡು ಬರುತ್ತಾ ಇರುವಂತಹ ಚಂದ್ರಹಾಸನನ್ನು ಕಂಡು ಯಾವ ಕಡೆಗೆ ಹೋಗುತ್ತಿರುವೆ ಅಂತ ಅವನು ಕೇಳ್ತಾನೆ. ಆಗ ಚಂದ್ರಹಾಸ ಹೇಳ್ತಾನೆ, ನಿನ್ನ ತಂದೆ ನನಗೆ ಒಳ್ಳೆಯ ವ್ರತವನ್ನು ವಹಿಸಿದ್ದು ಚಂಡಿಕಾಲಯಕ್ಕೆ ಹೋಗಿ ನಾನು ಪೂಜೆಯನ್ನು ಮಾಡಿ ಬರುತ್ತೇನೆ ಅಂತ ಹೇಳ್ತಾನೆ. ಅವನ್ ತಟ್ಟನೆ ತುರಂಗಮಂ ಇಳಿಗೆ ಇಳಿದು ನೆಟ್ಟನೆ ಮಹೇಶ್ವರಂ ಪಿರಿದು ಕಜ್ಜಕ್ಕೆ ನಿನ್ನನ್ನು ಒಡಗೊಂಡು ಬಾ ಎನಲ್ಕೆ ಬಂದೆನ್ ಮತ್ತು ಪಿತನ ಕಟ್ಟಳೆಯ ಚಂಡಿಕಾ ಪೂಜೆಗೆ ಆಂ ಪೋದಪೆನ್
ಎಂದು ಅರ್ಚನಾ ದ್ರವ್ಯಂ ಇಟ್ಟ ಪೊನ್ ತಳಿಗೆಯಂ ತೆಗೆದುಕೊಂಡು ಅಶ್ವಮಂ ಕೊಟ್ಟು ಆತನಂ ಕಳುಹಿಸಿ ಮದನಂ ಏಕಾಕಿಯಾಗಿ ಪೊಳಲನ್ ಪೊರಮಟ್ಟನ್. ಪಾಪ ಇಲ್ಲಿ ಕೂಡ ವಿಧಿಲೀಲೆಯೇ ಬೇರೆ. ಅಂದರೆ ಇವನನ್ನು ರಕ್ಷಿಸ್ತಾ ಇದೆ. ಕೃಷ್ಣನ ಒಂದು ಭಕ್ತನಾದಂತಹ ಚಂದ್ರಹಾಸನನ್ನು ವಿಧಿ ರಕ್ಷಿಸ್ತಾ ಇದೆ. ಹೇಗೆ ರಕ್ಷಿಸ್ತಾ ಇದೆ ಅನ್ನೋದನ್ನು ನೋಡೋಣ. ಮದನ ಕೂಡಲೇ ಕುದುರೆಯಿಂದ ಇಳಿತಾನೆ. ಅವನ ಎದುರಿಗೆ ಬಂದಿದ್ದಾನೆಗೆ ಕೆಳಗಿಳಿದು, ರಾಜನು ಯಾವುದೋ ಒಂದು ಹಿರಿಯ ಕಾರ್ಯಕ್ಕೆ ನಿನ್ನನ್ನು ಸೇರಿಸಿಕೊಂಡು ಬಾ ಅಂತ ಹೇಳಿದ್ದಾನೆ. ಹಾಗಾಗಿ ನಾನು ಆತುರದಿಂದ ಬಂದಿದ್ದೇನೆ. ನೀನು ರಾಜನ ಆಸ್ಥಾನಕ್ಕೆ ಹೋಗು. ನನ್ನ ತಂದೆಯ ಕುಲಾಚಾರದ ಚಂಡಿಕಾ ಪೂಜೆಗೆ ನಾನು ಹೋಗುತ್ತೇನೆ ಎಂದು ಹೊನ್ನಿನ ಹರಿವಾಣವನ್ನು ತೆಗೆದುಕೊಂಡು ತನ್ನ ಕುದುರೆಯನ್ನು ಚಂದ್ರಹಾಸನಿಗೆ ಕೊಟ್ಟು ಅರಮನೆಗೆ ಕಳುಹಿಸಿ ಮದನನು ಒಬ್ಬಂಟಿಕನಾಗಿ ಚಂಡಿಕಾ ಪೂಜೆಗೆ ಆ ಪಟ್ಟಣದಿಂದ ಹೊರಟನು. ಈಗ ಮುಂದೇನಾಗ್ತದೆ ನೋಡಿ. ದುಷ್ಟಬುದ್ಧಿ ಚಾಂಡಾಲರನ್ನು ಕಳಿಸಿದ್ದಾನೆ, ಕೊಲೆಗಡುಕರನ್ನು ಕಳಿಸಿದ್ದಾನೆ. ಕಳರ ಅಂತರಂಗದ ಪ್ರವೇಶದ ವಿವೇಕಮಂ ಬಳಸಿದ ಅರಿಷಡ್ವರ್ಗಂ ಒತ್ತರಿಸಿ ಮುರಿವಂತೆ ಮಂತ್ರಿ ಕಳುಹಿದೊಡೆ ಅಲ್ಲಿ ಬಂದು ಅಡಗಿದ ಕೊಲೆಗಡಿಕ ಚಂಡಾಲರು ಉಗಿದ ಕೈದುಗಳಿಂದೆ ಕೆಲ ಬಲದೊಳ್ ಇರ್ದು ಪೊಲಬನ್ ಅರಿಯದೆ ಒಳಪುಗುವ ಮದನನಂ ಪೊಯ್ದು ಇರಿದು ಕೆಡಹಿದೊಡೆ ಅವಂ ಮಾಧವನ ಸ್ಮರಣೆಯಿಂದ ಭೂತಳಕ್ಕೆ ಬೀಳುತ್ತ ಆ ಕ್ಷಣದೊಳ್ ಅಸುತೊರೆದನ್. ದುಷ್ಟರ ಅಂತರಂಗವನ್ನು ಪ್ರವೇಶಿಸಿದಂತಹ ವಿವೇಕವನ್ನು ಷಡ್ವೈರಿಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥದ್ದು ಷಡ್ವೈರಿಗಳು. ಈ 6 ವೈರಿಗಳು ದುಷ್ಟರ ಅಂತರಂಗದಲ್ಲಿ ಇದ್ದವಂತೆ ಸುತ್ತುವರಿದು ನುಗ್ಗಿ ನಾಶ ಮಾಡುವಂತೆ ಮಂತ್ರಿ ದುಷ್ಟಬುದ್ಧಿ ನಿಯೋಜಿಸಿದಂತಹ ಆ ಕೊಲೆಗಡುಕ ಚಂಡಾಲರು ಕೈಯಲ್ಲಿ ಖಡ್ಗಗಳನ್ನು ಹಿಡಿದುಕೊಂಡು ಆ ಚಂಡಿಕಾಲಯದೊಳಗೆ ಪ್ರವೇಶಿಸಿ ಆಚೆ ಈಚೆ ನಿಂತುಕೊಂಡು ಕಾಯ್ತಾ ಇದ್ದಾರೆ. ದುಷ್ಟಬುದ್ಧಿ ಹೇಳಿದ್ದಾನೆ, ಒಬ್ಬ ಬರ್ತಾನೆ, ಅವನನ್ನು ನೀನು ಕಡಿಬೇಕು ಅಂತ. ಇದರ ಯಾವ ಸೂಚನೆಯನ್ನು ತಿಳಿಯದೆ ಪಾಪ ಮದನ ಒಳಗೆ ಬಂದಿದ್ದಾನೆ. ಚಂಡಿಕಾಲಯವನ್ನು ಪ್ರವೇಶಿಸ್ತಾನೆ. ಅವನು ಹಿಂದೆ ಮುಂದೆ ಆಲೋಚಿಸದೆ ಆಗ ಈ ಯಾರು ದುಷ್ಟಬುದ್ಧಿ ನೇಮಿಸಿದಂತಹ ಆ ಕೊಲೆಗಡುಕ ಚಂಡಾಲರು ಏನು ಮಾಡ್ತಾರೆ ಅಂದರೆ, ಅವರು ಹಿಂದೆ ಮುಂದೆ ಆಲೋಚಿಸೋದಿಲ್ಲ, ಯಾರು ಬಂದರು ಅಂತ ನೋಡೋದಿಲ್ಲ. ಖಡ್ಗಗಳಿಂದ ಹೊಡೆದು ಇರಿದಾಗ ಮದನನು ಆ ಕ್ಷಣದಲ್ಲಿಯೇ ಮಾಧವನ ಸ್ಮರಣೆಯನ್ನು ಮಾಡುತ್ತಾ ನೆಲದ ಮೇಲೆ ಬಿದ್ದು ಪ್ರಾಣವನ್ನು ಬಿಡುತ್ತಾನೆ. ಈಗ 31ನೇ ಪದ್ಯಭಾಗ ನೋಡಿ. ಅವಗಡಿಸಿ ಮದನನಂ ಚಂಡಿಕಾಭವನದೊಳ್ ಘಾತುಕರ್ ಮದನನಂ ಅವಗಡಿಸಿ ಕೊಂದು ನಿಲ್ಲದೆ ಪೋದರ್. ಇತ್ತಲ್ ಉತ್ಸವದಿಂದ ಚಂದ್ರಹಾಸಂ ಕುಂತಳೇಂದ್ರನಂ ಕಾಣಲ್ ಆ ನೃಪನ್ ಅವಂಗೆ ಅವನಿಯಂ ಕೊಟ್ಟು ಅರಸು ಪಟ್ಟಮಂ ಕಟ್ಟಿ ಗಾಲವನ ಮತದಿಂದೆ ಗಾಂಧರ್ವ ವೈವಾಹದಂ ಕುವರಿ ಚಂಪಕ ಮಾಲಿಯನ್ನು ಇತ್ತು ಸತ್ಕರಿಸಿ ತಾಂಬನಕ್ಕೆ ಪೊರಮಟ್ಟನ್. ಚಂಡಿಕಾಲಯದಲ್ಲಿ ಇದ್ದಂತಹ ಆ ಚಂಡಾಲರು, ಕೊಲೆಗಡುಕ ಚಂಡಾಲರು ಮದನನನ್ನೇ ಕೊಂದು ಅಲ್ಲಿ ನಿಲ್ಲದೆ ಹೊರಟು ಹೋಗ್ತಾರೆ. ಈ ಕಡೆಗೆ ಪಟ್ಟಣದಲ್ಲಿ ಚಂದ್ರಹಾಸನನ್ನು ರಾಜ ಹೇಳಿ ಕರೆಸಿರ್ತಾನೆ. ಹಾಗೆ ಅವನು ಹೋಗ್ತಾನೆ. ಚಂದ್ರಹಾಸನನ್ನು ಮದನನ ಮಾತಿನಂತೆ ಅವನು ಕುಂತಳ ದೇಶದ ರಾಜನನ್ನು ಭೇಟಿಯಾಗ್ತಾನೆ. ಆ ರಾಜ ಏನು ಮಾಡ್ತಾನೆ, ಚಂದ್ರಹಾಸನಿಗೆ ತನ್ನ ರಾಜ್ಯ ಎಲ್ಲವನ್ನು ಕೊಟ್ಟು ಪಟ್ಟಾಭಿಷೇಕವನ್ನು ನೆರವೇರಿಸಿ ಪುರೋಹಿತನಾದ ಗಾಲವನ ಅಭಿಪ್ರಾಯದಂತೆ ತನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಕೊಟ್ಟು ಗಾಂಧರ್ವ ರೀತಿ ಅಂದರೆ ತುಂಬ ಜನ ಬೇಕಂತಿಲ್ಲ. ಗಂಧರ್ವರು ತಮಗೆ ಒಪ್ಪಿಗೆ ಆದರೆ ಮದುವೆ ಆಗುವಂಥದ್ದು. ಇಲ್ಲಿ ಗಾಂಧರ್ವ ರೀತಿ ಅಂದರೆ ಆ ರಾಜ ಏನು ಮಾಡ್ತಾನೆ, ಚಂದ್ರಹಾಸನಿಗೆ ತನ್ನ ಮಗಳನ್ನು ಕೊಟ್ಟು ಅಲ್ಲೇ ಒಂದು ಮದುವೆಯನ್ನು ಮಾಡ್ತಾನೆ. ಅವರಿಬ್ಬರನ್ನು ಸತ್ಕರಿಸ್ತಾನೆ. ತಾನು ವಾನಪ್ರಸ್ಥಕ್ಕೆ ಕಾಡಿಗೆ ಹೊರಟು ಹೋಗ್ತಾನೆ. ಅಂದರೆ ತನ್ನ ರಾಜ್ಯವನ್ನು ಚಂದ್ರಹಾಸನಿಗೆ ಒಪ್ಪಿಸಿ ಬಿಡ್ತಾನೆ. ತನಗೆ ರಾಜ್ಯ ಬೇಡ ಅಂತ ಅವನು ಹೊರಟು ಹೋಗ್ತಾನೆ. ಚಂಪಕ ಮಾಲಿನಿಯನ್ನು ನೋಡ್ಕೊಳ್ಳಿಕ್ಕೆ ಇವನಿದ್ದಾನಲ್ಲ, ಅದೇ ಅವಳನ್ನು ಮತ್ತೆ ಕೇಳಲಿಕ್ಕೆ ಹೋಗಬೇಡಿ, ವಿಷಯನ್ನು ಕೂಡ ಮದುವೆ ಆಗಿದ್ದಾನಲ್ಲ ಅಂತ ಅವಳಿಗೆ ಗೊತ್ತಿಲ್ವಾ ಅಂತ ಗೊತ್ತಾಗ್ತದೆ. ಅದು ರಾಜರಲ್ವ, ಎಷ್ಟಾದರೂ ಮದುವೆ ಆಗ್ತಾ ಹೋಗ್ತಾರೆ. ಇರಲಿ. ಇಲ್ಲಿ ಗಾಲವನ ಮತದೊಳ್ ಇಂದು ಎನ್ನಂ ಕರೆಸದೆ, ಗಾಲವ ಅಂದರೆ ಕುಂತಳ ರಾಜನ ಪುರೋಹಿತ, ಆಸ್ಥಾನದ ಪುರೋಹಿತ. ಅವನು ಕುಂತಳ ರಾಜನಿಗೆ ಸಾವು ಸಮೀಪದಲ್ಲಿದೆ ಅಂತ ಒಂದು ಭವಿಷ್ಯವನ್ನು ಹೇಳಿರ್ತಾನೆ. ಹಾಗಾಗಿ ಅವನು ತನ್ನ ಮಗಳನ್ನು ಚಂದ್ರಹಾಸನಿಗೆ ಒಪ್ಪಿಸಿ ಅವನು ವಾನಪ್ರಸ್ಥಕ್ಕೆ ಹೋಗುವಂಥದ್ದು. ಈಗ ಚಂದ್ರಹಾಸನನ್ನು ಕರೆಸಿದಂತಹ ವಿಷಯ ಇವನಿಗೆ ಗೊತ್ತಾಗ್ತದೆ. ಕುಂತಳ ರಾಜನು
ಚಂದ್ರಹಾಸನಿಗೆ ತನ್ನ ಮಗಳನ್ನು ಕೊಟ್ಟಿದ್ದಾನೆ, ಅವನನ್ನೇ ರಾಜನನ್ನಾಗಿ ಮಾಡಿದ್ದಾನೆ ಅನ್ನುವಂತಹ ವಿಷಯ ದುಷ್ಟಬುದ್ಧಿಗೆ ಗೊತ್ತಾದಾಗ ಗಾಲವನ ಮತದೊಳು ಇಂದು ಎನ್ನಂ ಕರೆಸದೆ ಭೂಪಾಲಂ ಕುಳಿಂದ ತನಯಕ್ಕೆ ಇಳೆಯನ್ನು ಒಪ್ಪಿಸಿ ವನಾಲಯಕ್ಕೆ ತೆರಳಿದನೆ. ಮದನ ನಿದ್ದೆಗೈದನ್ ಎಂದು ಪಲ್ ಮೊರೆದು ಮಗನ ಮೇಲೆ ಕೋಪಿಸುತ್ತಿರ್ದನ್. ಅನ್ನೆಗಂ ಭ್ರಮರಾರಿ ಮಾಲಿನಿ ಬೆರಸು ಮಾವನಂ ಕಾಣಲೆಂದು ಶುಂಡಾಲ ಮಸ್ತಕದಿಂದಂ ಇಳಿತಂದ ಶಶಿಹಾಸನ್ ಸಚಿವನ ಅಡಿಗೆ ಎರಗಿದನ್. ಈ ಗಾಲವನ ಮಾತನ್ನು ಕೇಳಿ ರಾಜ ಅವನಿಗೆ ಒಂದು ಮದುವೆ ಮಾಡಿಕೊಟ್ನಲ್ಲ, ನನ್ನ ಮಗ ಇನ್ನೂ ನಿದ್ದೆ ಮಾಡಿದ ಹಾಗೆ, ಅಂದರೆ ಅವನಿಗಿನ್ನೂ ಅವಕಾಶಗಳೇ ಇಲ್ಲ, ರಾಜನಾಗಬೇಕಾದಂಥ ಅವಕಾಶಗಳೇ ಇಲ್ಲ. ಇಷ್ಟೆಲ್ಲ ನಾನು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೂ ಕೂಡ ಕೊನೆಗೂ ದಕ್ಕದೇ ಆಯ್ತಲ್ಲ ಅಂತ ಅವನೇನು ಮಾಡ್ತಾನೆ, ಅದೇ ರಾಜಪುರೋಹಿತನಾದಂತಹ ಗಾಲವನ ಅಭಿಪ್ರಾಯದಂತೆ ಇಂದು ನನ್ನನ್ನು ಸಭೆಗೆ ಕರೆಸದೆ ರಾಜನು ಕುಳಿಂದನ ಮಗನಾದಂತಹ ಚಂದ್ರಹಾಸನಿಗೆ ರಾಜ್ಯವನ್ನು ಒಪ್ಪಿಸಿ ವಾನಪ್ರಸ್ಥಕ್ಕೆ ತೆರಳಿದನೆ. ಮಗ ಮದನ ಇನ್ನು ಅವಕಾಶವನ್ನು ಕಳೆದುಕೊಂಡ ಹಾಗಾಯಿತು ಅಂತ ದುಷ್ಟಬುದ್ಧಿ ಸಿಟ್ಟಿನಿಂದ ಹಲ್ಲುಗಳನ್ನು ಕಡಿಯುತ್ತಾ ಮಗನ ಮೇಲೆ ಕೋಪಿಸುವಷ್ಟರಲ್ಲಿ ಪಾಪ ಈ ಚಂದ್ರಹಾಸನು ತನ್ನ ಪತ್ನಿಯಾದಂತಹ ಚಂಪಕ ಮಾಲಿನಿಯನ್ನು ಒಟ್ಟಿಗೆ ಕರ್ಕೊಂಡು ಬಂದು ಶುಂಡಾಲ ಮಸ್ತಕ ಅಂದರೆ ಆನೆಯ ಮೇಲೆ ಇರುವಂಥ ಒಂದು ಅಂಬಾರಿ, ನೋಡಿರ್ಬೋದು ಅಂಬಾರಿ ಹೇಗಿರ್ತದೆ ಅಂತ. ಆ ಅಂಬಾರಿಯಲ್ಲಿ ಬಂದು, ಅಂದರೆ ರಾಜನ ಮಗಳನ್ನು ಮದುವೆ ಆಗಿದ್ದಾನಲ್ಲ, ಈಗ ಅವನೇ ರಾಜ ಅಲ್ವಾ, ಹಾಗಾಗಿ ಅವನು ಚಂದ್ರಹಾಸ ಏನು ಮಾಡ್ತಾನೆ, ಆನೆಯ ಮೇಲೆ ಅಂಬಾರಿಯಿಂದ ಬಂದು ಕೆಳಗಿಳಿದು ಮಂತ್ರಿಯಾದ ದುಷ್ಟಬುದ್ಧಿಯ ಪಾದಗಳಿಗೆ ಅವನು ನಮಸ್ಕರಿಸ್ತಾನೆ. ಮಂತ್ರಿಗೆ ಕೋಪ ಬರ್ತದೆ. ಈಗ ಮಂತ್ರಿ ಕಳಿವರಿವ ಕೋಪದಿ ವಂಶಾಚಾರ ಉಳಿಯಲಾಗದು, ಚಂಡಿಕಾರ್ಚನೆಗೆ ನಡೆ ಎಂದು ಕಳುಹಿದೊಡೆ ಮಾಡಿದ ಉಜ್ಜುಗಂ ಇದೇನ್ ಎಂದು ಕೇಳಿದೊಡೆ ಆ ಶಶಿಹಾಸನು ಅಳವಡಿಸಿಕೊಂಡು ಹೋಗುತ್ತೀರೆ ನಡುವೆ ಕುಂತಳ ರಾಜನ್ ಅರಮನೆಗೆ ತನಗೆ ಅವಸರವನ್ನಿತ್ತು, ಅಂಬಿಕಾ ಪೂಜೆಗೆ ನಿನ್ನ ಮಗನು ಓರ್ವನೇ ತಳರ್ದನ್, ಬಳಿಕ ಇಂತಾಯ್ತು ಎಂದನು. ಅಂದರೆ ದುಷ್ಟಬುದ್ಧಿಗೆ ಸಿಟ್ಟು ಬರ್ತದೆ. ಅವನು ಹೇಳ್ತಾನೆ, ನಿನ್ನನ್ನು ನಾನು ಇವನಿಗೆ ಸಿಟ್ಟು ಬರ್ತದೆ, ಮಿತಿ ಮೀರ್ತಾ ಇರುವಂಥ ಕೋಪದಿಂದ ಒಂದು ದುಷ್ಟಬುದ್ಧಿ ಹೇಳ್ತಾನೆ, ನಮ್ಮ ವಂಶದ ಕಟ್ಟುಕಟ್ಟಳೆಗಳನ್ನು ಮೀರಬಾರದು ಎಂದು ನಾನು ನಿನ್ನನ್ನು ಚಂಡಿಕಾ ಪೂಜೆಗೆ ಕಳುಹಿಸಿದರೆ ನೀನು ಮಾಡಿದ ಕೆಲಸ ಇದೇನು ಎಂದು ಚಂದ್ರಹಾಸನಲ್ಲಿ ಕೇಳಿದಾಗ ಆ ಚಂದ್ರಹಾಸ ಹೇಳ್ತಾನೆ, ನಾನು ಪೂಜೆಗೆ ಸಕಲ ಪರಿಕರಗಳನ್ನು ವ್ಯವಸ್ಥೆಗೊಳಿಸಿಕೊಂಡು ಹೋಗ್ತಾ ಇದ್ದೆ. ಆಗ ನಿಮ್ಮ ಮಗನಾದ ಮದನನು ಕುಂತಳ ರಾಜನ ಅರಮನೆಗೆ ಹೋಗುವ ಅವಕಾಶವನ್ನು ನೀಡಿ, ಅಂದರೆ ರಾಜ ಕರೆಯುತ್ತಿದ್ದಾನೆ ಎಂದು ಹೇಳಿ ತಾನೊಬ್ಬನೇ ಚಂಡಿಕಾಲಯಕ್ಕೆ ತೆರಳಿದ ಎಂದು ಚಂದ್ರಹಾಸ ದುಷ್ಟಬುದ್ಧಿಗೆ ಹೇಳುತ್ತಾನೆ. ಆ ಚಂದ್ರಹಾಸನ ಮಾತನ್ನು ಕೇಳಿ ದುಷ್ಟಬುದ್ಧಿ ಹಮ್ಮೈಸಿದಂ, ನಯದೊಳಗೆ ಅಳಿಯನಂ ಮನೆಗೆ ಬೀಳ್ಕೊಟ್ಟನ್, ಅರಿದರಿದು ಪರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪನೆ, ದೀಪಮಂ ಕೆಡಿಸುವ ಪತಂಗದಂತೆ ನಮ್ಮ ಉಪಾಯವೇ ನಮಗೆ ಅಪಾಯಮಂ ತಂದುದು ಎಂದು ಒಮ್ಮೆ ನಿಜ ಸದನಮಂ ಪೊಕ್ಕು ಆರೊಂ ಅರಿಯದವಲ್ ಉಮ್ಮಳಿಸಿ ಶೋಕದಿಂ ಕತ್ತಲೆಯೊಳ್ ಕೋಟೆಯಂ ಏರಿ ಇಳಿದು ಪೊರಮಟ್ಟನ್. ಚಂದ್ರಹಾಸನ ಮಾತನ್ನು ಕೇಳಿದಂಥ ದುಷ್ಟಬುದ್ಧಿಗೆ ಮೂರ್ಛೆ ಹೋಗುವುದೇ ಬಾಕಿ. ಅವನು ಕೂಡಲೇ ಉಪಾಯದಿಂದ ಅಳಿಯ ಚಂದ್ರಹಾಸನನ ಅರಮನೆಗೆ ಕಳಿಸಿಕೊಡ್ತಾನೆ. ಇವನಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಹೀಗೆಲ್ಲ ಆದದ್ದು. ಅವನು ಆವಾಗ ಯೋಚನೆ ಮಾಡ್ತಾನೆ. ಕವಿಯು ಹೇಳ್ತಾರೆ ಇಲ್ಲಿ, ತಿಳಿದು ಅನ್ಯರಿಗೆ ಹಿಂಸೆಯನ್ನು ಕೊಟ್ಟು ಮನುಷ್ಯನು ಬಾಳಲು ಸಾಧ್ಯವೇ? ಬಾಳಲು ಯಾವತ್ತೂ ಕೂಡ ಸಾಧ್ಯವಿಲ್ಲ. ಮನುಷ್ಯ ಬಾಳಲು ಅಂದರೆ ಪರಹಿಂಸೆಯನ್ನು ಮಾಡಿದರೆ ಯಾವತ್ತೂ ಕೂಡ ಬಾಳಲು ಸಾಧ್ಯವಿಲ್ಲ. ಹೇಗೆ ದೀಪದ ಜ್ವಾಲೆಯನ್ನು ಕೆಡಿಸುವ ಪತಂಗ, ಕೆಲವೊಮ್ಮೆ ನೀವು ನೋಡಿರ್ಬೋದು, ದೀಪದ ಹತ್ತಿರಕ್ಕೆ ಪತಂಗ ಓಡ್ಕೊಂಡು ಬಂದು ಅದರ ಒಳಗೆ ನುಗ್ಗಲಿಕ್ಕೆ ಪ್ರಯತ್ನಿಸ್ತದೆ, ಆದರೆ ಸುಟ್ಟು ಹೋಗುವುದು ಪತಂಗವೇ. ಅದೇ ಹೀಗೆ ದೀಪದ ಜ್ವಾಲೆಯನ್ನು ಕೆಡಿಸುವ ಪತಂಗದಂತೆ ನಮ್ಮ ಉಪಾಯವೇ ನಮಗೆ ಅಪಾಯವನ್ನು ತಂದೊಡ್ಡಿತು ಅಂದ್ಕೊಂಡು ಒಮ್ಮೆ ತನ್ನ ನಿಜ ಸದನವನ್ನು ನೋಡ್ತಾನೆ. ತನ್ನ ಮನೆಯನ್ನು ಸೇರಿಕೊಳ್ತಾನೆ. ಅವನು ಸೇರಿಕೊಂಡು ಯಾರೂ ತಿಳಿಯದ ಹಾಗೆ ದುಃಖಿಸಿ, ಪಾಪ ಅವನೊಬ್ಬನೇ ಅನುಭವಿಸಬೇಕು, ಈಗ ಬೇರೆಯವರ ಹೇಳುವ ಹಾಗಿದ್ದೆಯಾ, ಶೋಕದಿಂದ ಕತ್ತಲೆಯಲ್ಲಿಯೇ ಕೋಟೆಯನ್ನು ಏರಿ ಆ ಕಡೆಗೆ ಇಳಿದು ಹೊರಟನು. ಮುಂದಿನ ಪದ್ಯ ಭಾಗ ನೋಡಿ, 35ನೇದು. ಉನ್ನಿಸಿದ ನಿಜ ಮನೋರಥಂ ಉಡಿದು ಒರಗಿದಂತೆ, ತನ್ನ ಕುಲತರು ಮುರಿದು ಬಿದ್ದಂತೆ, ಸೌಭಾಗ್ಯದ ಉನ್ನತ ಪ್ರಾಸಾದಂ ಒರ್ಗುಡಿಸಿ ಕೆಡೆದಂತೆ,
ಮುರಿದ ಮೀಸೆಗಳ ಮೊಗದ ಬಿನ್ನಣದ ಬಿಟ್ಟ ಕಂಗಳ ಬಿಗಿದ ಪುರ್ಬುಗಳ ಕೆನ್ನೀರೊಳು ಅದ್ದ ಕೇಶದ ಶೋಣಿತ ಅಂಬರದ ಭಿನ್ನಮಾದ ಅವಯವದ ನಂದನಂ ಕಾತ್ಯಾಯಿನಿಯ ಮುಂದೆ ಮಡಿದಿರ್ದನ್. ಪಾಪ ತನ್ನ ಸತ್ತು ಬಿದ್ದಂತಹ ಮಗನ ಎದುರಿಗೆ ಈಗ ದುಷ್ಟಬುದ್ಧಿ ಬರ್ತಾನೆ. ದುಷ್ಟಬುದ್ಧಿಯ ಹಿರಿದಾಗಿ ಕಲ್ಪಿಸಿಕೊಂಡಂತಹ ತನ್ನ ಮನಸ್ಸಿನ ಬಯಕೆಗಳೆಲ್ಲವೂ ಚೂರು ಚೂರಾಗಿ ನಾಶವಾದಂತೆ, ಸೌಭಾಗ್ಯದ ಉನ್ನತ ಪ್ರಾಸಾದಮ್ಮು ಒರ್ಗುಡಿಸಿ ಕೆಡೆದಂತೆ, ಎತ್ತರವಾದಂತಹ ಅರಮನೆಯು ಒಮ್ಮಿಂದೊಮ್ಮೆಲೆ ಬಿದ್ದು ಹೋದಂತೆ, ಅದೇ ರೀತಿಯಲ್ಲಿ ಮುರಿದ ಮೀಸೆಗಳು ಕೆಡೆದಂತೆ, ಮುರಿದ ಮೀಸೆಗಳು ವಕ್ರವಾದ ಮೀಸೆಗಳ ಹಾಗೆ ಮುಖದ ಕಾಂತಿ, ಮುಖದ ಬಿನ್ನಣದ, ಮುಖದ ಭ್ರಾಂತಿಯ ಬಿಟ್ಟ ಕಣ್ಗಳ, ಬಿಟ್ಟು ಹೋದಂಥ ಅರಳಿದ ಕಣ್ಣುಗಳು, ತೆರೆದುಕೊಂಡಂತಹ ಕಣ್ಣುಗಳು, ಬಿಗಿದ ಪುರ್ಬುಗಳು, ಬಿಗಿದಕೊಂಡಂತಹ ಹುಬ್ಬುಗಳು, ಕೆನ್ನೀರುಳು ಅದ್ದ ಕೇಶದ ಕೆಂಪು ನೀರು, ಕೆನ್ನೀರು ಅಂದರೆ ರಕ್ತ, ಅವನದೇ ರಕ್ತ ಮದನನದ್ದು. ಆ ಕೆನ್ನೀರುಳು ಅದ್ದ ಕೇಶದ ಶೋಣಿತಾಂಬರದ ರಕ್ತಸಿಕ್ತವಾದಂತಹ ಅಂಬರ, ಶೋಣಿತ ರಕ್ತಸಿಕ್ತವಾದಂತಹ ಅಂಬರಗಳ ಬಟ್ಟೆ ಬರೆಗಳ ಛಿದ್ರವಾದಂತಹ ಭಿನ್ನ ಭಿನ್ನವಾದ ಅವಯವದ ಛಿದ್ರವಾದ ಅಂಗಾಂಗಗಳಿಂದ ಕೂಡಿದಂತಹ ಮದನ. ಅಂದರೆ ಆ ಇಬ್ಬರು ಚಾಂಡಾಲರು ಒಮ್ಮೆಲೆ ಆ ಕತ್ತಲಲ್ಲಿ ಇಬ್ಬರು ಸಾಯಿಸಬೇಕು ಅಂತ ದುಷ್ಟಬುದ್ಧಿ ಹೇಳಿ ಕಳಿಸಿದ್ದಾನೆ ಮೊದಲೇ. ಹಾಗಾಗಿ ಒಟ್ಟಾರೆ ಅವನನ್ನು ಸಿಗಿದು ಬಿಟ್ಟಿದ್ದಾರೆ. ಈ ರೀತಿಯಾಗಿ ಉಂಟವನ ದೇಹ. ಹೀಗೆ ಇಂತಹ ದೇಹವುಳ್ಳಂತಹ ಛಿದ್ರವಾದಂತಹ ನೆತ್ತರುಗಳಿಂದ ಕೂಡಿದಂಥ ರಕ್ತಸಿಕ್ತವಾದಂಥ ಬಟ್ಟೆ ಬರೆಗಳ, ರಕ್ತದಲ್ಲಿ ಅದ್ದಿಕೊಂಡಿರುವಂಥ ತಲೆಗೂದಲು ಉಳ್ಳಂತಹ ತೆರೆದುಕೊಂಡಂತಹ ಕಣ್ಣುಗಳು, ಬಿಗಿದುಕೊಂಡಂತಹ ಹುಬ್ಬುಗಳು, ವಕ್ರವಾದಂತಹ ಮೀಸೆಗಳು, ಮುಖದ ಭ್ರಾಂತಿಯೇ ಕೆಟ್ಟು ಹೋದ ಹಾಗೆ, ಹೀಗೆ ಛಿದ್ರವಾದ ಅಂಗಾಂಗಗಳಿಂದ ಕೂಡಿದಂತಹ ಮಗ ಮದನ ಕಾತ್ಯಾಯನ ಮುಂದೆ ಸತ್ತು ಬಿದ್ದಿದ್ದನು. ಈಗ 36ನೆಯ ಪದ್ಯಭಾಗ ನೋಡಿ. ಕೈಯೊಳು ಇಹ ಕಾಷ್ಠಂಗಳಂ ಬಿಸುಟು ತನು ಭವನ ಮೆಯ್ಯ ಗಾಯಂಗಳಂ ತಡಹಿ ತಕ್ಕೈಸಿ ಮಗುಳು ಒಯ್ಯನೆ ಕುಳ್ಳೆರಿಸಿ ಮೊಗಕ್ಕೆ ಮೊಗವಿಟ್ಟು ಚುಂಬಿಸಿ, ಕುಮಾರ ನಿನ್ನ ಅಯ್ಯನ್ ಆಂ ಬಂದೆನ್ ಏಳೈ ತಂದ ನಾಡನ್ ಆರಯ್ಯ ಬೇಡವೇ ಕಂದ, ಕುಂತಳಾಧೀಶನು ಏಗಯ್ಯ ಹೇಳಿದನ್ ಎನಗೆ ವಿವರಿಸದೆ ಸುಮ್ಮನಿರ್ದಪೆ ಎಂದು ಅವನು ಒರಲ್ದನು. ಅವನು ಹೇಳ್ತಾನೆ, ಚಂಡಿಕಾಲಯಕ್ಕೆ ಬಂದಂತಹ ಈ ದುಷ್ಟ ಬುದ್ಧಿಯು ತನ್ನ ಕೈಯಲ್ಲಿನ ಉರಿಯುತ್ತಿರುವ ಕಟ್ಟಿಗೆಯನ್ನು ಬಿಸಾಡಿ, ಅಂದರೆ ಕತ್ತಲಲ್ಲಿ ಬಂದಿದ್ದಾನೆ, ಕಟ್ಟಿಗೆ ಹಿಡ್ಕೊಂಡು ಬಂದಿದ್ದಾನೆ, ಉರಿಯುತ್ತಾ ಇರುವಂಥ ಬೆಳಕಿಗೋಸ್ಕರ ಉರಿಯುತ್ತಾ ಇರುವಂಥ ಕಟ್ಟಿಗೆಯನ್ನು ತಂದಿದ್ದಾನೆ. ಅದನ್ನು ಕೂಡಲೇ ಬಿಸಾಡಿ ಬಿಡ್ತಾನೆ, ದುಃಖದಿಂದ ಬಿಸಾಡ್ತಾನೆ. ತನ್ನ ಮಗನ ಮೈ ಮೇಲೆ ಇರುವಂತಹ ಗಾಯಗಳನ್ನು ತಡಕಾಡುತ್ತಾ ಆತನನ್ನು ಆಲಂಗಿಸಿಕೊಳ್ಳುತ್ತಾನೆ. ಮೆಲ್ಲನೆ ಆತನನ್ನು ಕುಳ್ಳಿರಿಸ್ತಾನೆ, ಮುಖಕ್ಕೆ ಮುಖವನ್ನಿಟ್ಟು ಚುಂಬಿಸ್ತಾನೆ. ಮಗನೇ, ನಿನ್ನ ಅಪ್ಪ ನಾನು ಬಂದಿದ್ದೇನೆ, ಏಳು ಮಗನೇ. ನಿನ್ನ ಪಾಲಿಗೆ ಬಂದಿರುವ ಸಾಮ್ರಾಜ್ಯವನ್ನು ನೀನು ಆಳಬೇಡವೇ? ಸಾಮ್ರಾಜ್ಯ ಏನು, ಶೂನ್ಯ ಸಾಮ್ರಾಜ್ಯ ಅಷ್ಟೇ. ಮಗನೇ, ಕುಂತಳ ರಾಜನು ನಿನ್ನಲ್ಲಿ ಏನು ಮಾಡಲು ಹೇಳಿದನೆಂದು ನನಗೆ ವಿವರಿಸದೆ ಏಕೆ ಸುಮ್ಮನಿರುವೆ? ನೀನು ಯಾಕೆ ಬಂದೆ? ನೀನು ಯಾಕೆ ಇದನ್ನು ವಹಿಸಿಕೊಂಡೆ ಅಂತ ಹೇಳಿ ಯಾಕೆ ಸುಮ್ಮನಿರುವೆ ಅಂತ ಅವನು ಗೋಳಾಡ್ತಾನೆ. ಈಗ ಕೊನೆಯ ಭಾಗ ವಿದ್ಯಾರ್ಥಿಗಳೇ, 37ನೆಯ ಕೊನೆಯ ಪದ್ಯಭಾಗ ನೋಡಿ. ಕಂಬನಿಗಳು ಅರುಣಾಂಬುವಂ ತೊಳೆಯೆ ಮುಂಡಾಡಿ ಪಂಬಲಿಸಿ ಮರುಗಿ ಹಲುಬಿದಂ ತನ್ನಿಂದ ಅಳಿದನೆಂಬ ಅಳಲ್ ಮಿಗೆ ಮಂತ್ರಿ ಸೈರಿಸದೆ ಕೆಲ ಬಲದ ಕಂಬಗಳನ್ ಪಾಯಲ್ ನಿಜ ಮಸ್ತಕಂ ಕುಂಬಳದ ಕಾಯಂತೆ ಚಿಪ್ಪಾಗಿ ಬಿರಿದು ಉರ್ವಿಗೆ ಬಿದ್ದನ್ ಕಾಯದಿಂ ಅಸುಬೋದುದು ಬಳಿಕ ನಂದಿದ ಸೊಡರ್ಗಳ್ ಎನೆ ಸುತ ತಾತನ್ ಮೃತರಾಗಿ ಇರುತ್ತಿರ್ದರ್. ಇಲ್ಲಿ ದುಷ್ಟಬುದ್ಧಿಯ ಕಣ್ಣೀರು ಮದನನ ಮೈಯ ರಕ್ತವನ್ನು ತೊಳಿತಾ ಉಂಟಂತೆ. ಬಹಳ ಬೀಭತ್ಸವಾದಂಥ ಭಯಂಕರವಾದಂಥ ದೃಶ್ಯ ಇದು. ದುಷ್ಟಬುದ್ಧಿ ಅವನು ಮಾಡಿದಂಥ ಪಾಪ ಉಣ್ತಾ ಇದ್ದಾನೆ ಅನ್ನುವ ರೀತಿಯಲ್ಲಿ ಮದನನ ಮೈಯ ರಕ್ತವನ್ನು ತೊಳೆಯಲು ಯಾವುದು ಆತನ ಕಣ್ಣಿಂದ ಬಂದಂತಹ ಕಣ್ಣೀರು. ಮಗನನ್ನು ಮುದ್ದಾಡ್ತಾನೆ, ಹಂಬಲಿಸ್ತಾನೆ, ದುಃಖಿಸ್ತಾನೆ, ಮರುಗುತ್ತಾನೆ, ನೊಂದುಕೊಳ್ಳುತ್ತಾನೆ. ತನ್ನಿಂದಾಗಿಯೇ ಅಳಿದಂತಹ ಮಗ ಸತ್ತು ಹೋದನಲ್ಲ ಎಂಬ ಮಿತಿಮೀರಲ್ ಆ ದುಃಖ ಮಿತಿಮೀರಿ ಸಹಿಸಿಕೊಳ್ಳಲಾರದೆ ಕೆಲಬಲ ಹತ್ತಿರದಲ್ಲಿ ಅವನು ಎದ್ದು ಅತ್ತಿತ್ತ ಹೋಗ್ತಾನೆ. ಅಕ್ಕಪಕ್ಕದಲ್ಲಿರುವಂತಹ ಕಂಬಗಳಿಗೆ ಹಾಯಲ್ ತನ್ನ ತಲೆಯನ್ನು ಒಡೆದುಕೊಳ್ತಾನಂತೆ. ತನ್ನ ತಲೆಯನ್ನು ಒಡೆದುಕೊಂಡಾಗ ಆ ದುಷ್ಟಬುದ್ಧಿಯ ತಲೆ ಹೇಗಾಯಿತು ಅಂದರೆ ಕುಂಬಳದ ಕಾಯಂತೆ. ಕುಂಬಳವನ್ನು ಒಡೆದಾಗ ಹೇಗಾಗ್ತದೆ ನೋಡಿ, ನೀವು ಕಲ್ಲಂಗಡಿ ಹಣ್ಣನ್ನು ಒಡೆದಾಗ ಹೇಗಾಗ್ತದೆ, ಚೂರಾಗ್ತದಲ್ಲ, ಅದನ್ನು ತೆಗೆದು ನೆಲಕ್ಕೆ ಬಡಿದ್ರೆ ಅದೇ ರೀತಿಯಲ್ಲಿ ಹಾಗೆ ಕುಂಬಳಕಾಯಿ ಹಸಿರಿನ ಕುಂಬಳಕಾಯಿಯನ್ನು ಕೂಡ ಕಲ್ಪಿಸಿಕೊಳ್ಬೋದು. ತಲೆ ಕುಂಬಳದ ಕಾಯಿಯಂತೆ ಚೂರಾಗಿ ಒಡೆದು ನೆಲದ ಮೇಲೆ ಬಿದ್ದು ಬಿಟ್ಟ.
ಪ್ರಾಣ ಹೊರಟು ಹೋಗ್ತದೆ. ಹೀಗೆ ನಂದಿ ಹೋದ ದೀಪಗಳಂತೆ ಮಗ ಮತ್ತು ಸುತ ಮತ್ತು ತಾತ ಅಂದರೆ ಇಲ್ಲಿ ಅಜ್ಜ ಅಲ್ಲ, ಇಲ್ಲಿ ತಂದೆ ಮತ್ತು ಮಗ ಸತ್ತು ಬಿದ್ದಿದ್ದರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಕಾವ್ಯದ ಲಕ್ಷ್ಮೀಶ ಬರೆದಂತಹ ಪರಹಿಂಸೆಯಂ ಮಾಡಿ ಮಾನವಂ ಬಾಳ್ದಪನೆ ಅನ್ನುವಂಥ ಈ ಕಾವ್ಯ ಭಾಗದ ಸಾರಾಂಶವನ್ನು ವಿವರಿಸಿದ್ದೇನೆ. ಇದಕ್ಕಿಂತಲೂ ಉತ್ತಮವಾಗಿ ನಿಮ್ಮ ಉಪನ್ಯಾಸಕರು ಪಾಠ ಮಾಡ್ತಾರೆ, ಅದನ್ನು ಕೂಡ ಕೇಳಿಸಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.